Hello, everybody. Welcome to the episode 70 of the Hriday Chetan Show podcast. In this inspiring episode, we welcome Vidya Shri ma'am, a passionate homemaker, talented anchor, creative digital creator, engaging YouTuber, and a proud mother to a 12-year-old son. Her journey beautifully blends family life with creativity and content creation. From managing a home to building a digital presence, Vidyashree ma'am shares how she balances her roles with grace, passion, and authenticity through true tune into this story filled with real life conversation moments inspiring for everybody, inspiration for mothers and creators alike, and insights into living life with heart and purpose. So let's bring Vidya Shri ma'am on screen. Hello ma'am, namaste. ನಮಸ್ತೆ, ಹೇಗಿದ್ದೀರಾ ಹೃದಯ್? ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ನೀವ್ ಹೇಗಿದ್ದೀರಾ ಮ್ಯಾಮ್? ನಾನ್ ಕೂಡ ತುಂಬಾ ಚೆನ್ನಾಗಿದ್ದೀನಿಪ್ಪ. Thank you so much ma'am for being here on this podcast. ಎಸ್ ತುಂಬಾ ದಿನದಿಂದ ಕೇಳ್ತಾ ಇದ್ರಿ. ನನ್ಗೆ ಬೇರೆ ಬೇರೆ ಕಾರಣಾಂತರಗಳಿಂದ ಕೊಡಕ್ ಆಗ್ತಾ ಇರ್ಲಿಲ್ಲ. ಬಟ್ ಫೈನಲಿ ನಿಮ್ ಜೊತೆ ಪಾಡ್ಕಾಸ್ಟ್ ಮಾಡಕ್ಕೆ ನಂಗೆ ಕೂಡ ತುಂಬಾ ಖುಷಿ ಆಗ್ತಾ ಇದೆ. Yeah, thank you so much. Let's begin. So, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳಿ ಮ್ಯಾಮ್. ಹೇಗಿತ್ತು? ಒನ್ ಮೆಮೊರಬಲ್ ಮೂಮೆಂಟ್ ನಿಮ್ಗೆ ಇವಾಗವರೆಗೂ ಜ್ಞಾಪಕ ಇರೋದು ಯಾವುದು ಮ್ಯಾಮ್? ನಮ್ಮ ಚೈಲ್ಡ್ಹುಡ್ ಆಕ್ಚುಲಿ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಯಾಕಂದ್ರೆ ನನ್ನ ಡೇಟ್ ಆಫ್ ಬರ್ತ್ ಬಂದು 1990 ನಾನು ಹುಟ್ಟಿದ್ದು ಜೂನ್ 1 ಅಂದ್ರೆ ಈ ಮಂತ್. ನಮ್ಮ 90s ಕಿಡ್ಗೆ ಅಡ್ವಾಂಟೇಜ್ ಏನಂದ್ರೆ ಈಗಿನ ತರ ಮೊಬೈಲ್ಗಳು ಇರ್ತಾ ಇರ್ಲಿಲ್ಲ, ಕಂಪ್ಯೂಟರ್ಸ್ ಇನ್ನ ಅಷ್ಟೊಂದ್ ಅಂದ್ರೆ ಇನ್ನ ಇಂಟ್ರೊಡ್ಯೂಸ್ ಆಗಿರ್ಲಿಲ್ಲ ಅನ್ಕೋತೀನಿ. ಯಾವಾಗ್ಲೂ ನೋಡೋಕ್ ಸಿಗ್ತಾ ಇರ್ಲಿಲ್ಲ. ನಾವ್ ಎಲ್ಲಾ ತರದ ಆಟಗಳನ್ನ ಆಡ್ತಾ ಇದ್ವಿ. ಖೋಖೋ ಆಡ್ತಾ ಇದ್ವಿ, ಕಬಡ್ಡಿ ಆಡ್ತಾ ಇದ್ವಿ, ಗೋಲಿ ಆಟ ಆಡ್ತಾ ಇದ್ವಿ, ಮರಕೋತಿ ಆಟ ಆಡ್ತಾ ಇದ್ವಿ. ಅದು ಆ ಖುಷಿನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಈಗಿನ ಜನರೇಷನ್ ಏನಿದೆ ಅವರೆಲ್ಲ ಜಸ್ಟ್ ಸ್ಕ್ರೀನ್ ಟೈಮ್ ನಲ್ಲಿ ಮುಳುಗಿದ್ದಾರೆ. ಆ ರಿಯಲ್ ಹ್ಯಾಪಿನೆಸ್ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಬಟ್ ನಮ್ಮ ಚೈಲ್ಡ್ಹುಡ್ ಡೇಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ರಜೆ ಬಂದ್ರೆ ನಾವು ಅಜ್ಜಿ ಊರಿಗೆ ಹೋಗ್ತಾ ಇದ್ವಿ. ಅಲ್ಲಿ ಮಾವಿನ ತೋಟ ಇರ್ತಾ ಇತ್ತು. ಅಲ್ಲಿ ಹೋಗಿ ನಾವೇ ಮರ ಹತ್ತಿ ಕಿತ್ಕೋತಾ ಇದ್ವಿ ಅದನ್ನೆಲ್ಲ. ಸೊ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ತುಂಬಾ ಬ್ಯೂಟಿಫುಲ್ ಡೇಸ್ ಅಂತಾನೆ ಹೇಳ್ಬಹುದು. ಹ್ಮ್. ಇವಾಗ ಆ ತರ ಎಂಜಾಯ್ಮೆಂಟ್ ಮಾಡಕ್ ಆಗತ್ತಾ ನಿಮ್ಗೆ? ಮತ್ತೆ ಆ ತರ ಮೂಮೆಂಟ್ಸ್ ನೀವು ಜ್ಞಾಪಕ ಮಾಡುವಾಗ ಏನೆಲ್ಲ ಬರುತ್ತೆ ನಿಮ್ ಥಾಟ್ಸ್? ನಿಮ್ಮ ಮೈಂಡ್ ಸೆಟ್ ಹೇಗೆಲ್ಲ ವರ್ಕ್ ಆಗುತ್ತೆ? ಅವಾಗ ಹೇಗಿತ್ತು, ಇವಾಗ ಹೇಗಿರುತ್ತೆ ಅಂತ? ಐ ಥಿಂಕ್ ಈಗಿನ ಜನರೇಷನ್ಗೆ ಖಂಡಿತ ಅದು ಸಿಗಲ್ಲ. ಯಾಕಂದ್ರೆ ಆ ಥರದ್ದೆಲ್ಲ ಈಗ ಕಣ್ಮರೆ ಆಗ್ಬಿಟ್ಟಿದೆ. ಇವಾಗೆಲ್ಲ ಮಕ್ಳು ಏನಾಗ್ಬಿಟ್ಟಿದೆ ಅಂದ್ರೆ ಮೊಬೈಲ್ ಅಡಿಕ್ಷನ್ ಆಗಿದ್ದಾರೆ. ಜಸ್ಟ್ ಗೇಮ್ಸ್ ಆಡೋದು, ಈ ತರದ್ರಲ್ಲೇ ಅವ್ರು ರಿಸರ್ವ್ಡ್ ಆಗಿದ್ದಾರೆ. ಹಂಗಾಗಿ ರಿಯಲ್ ಹ್ಯಾಪಿನೆಸ್ ಗೊತ್ತಾಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಮತ್ತೆ ಬೆಂಗಳೂರು ಅಂತ ಲೈಫ್ ಸ್ಟೈಲ್ಗಳಲ್ಲಿ ನಾನು ಹೇಳೋದು, ಇವನ್ ಹಳ್ಳಿಗಳಲ್ಲಿ ಕೂಡ ಕಡಿಮೆ ಆಗಿದೆ. ಬಟ್ 100% ಇಲ್ಲದೆ ಇದ್ರು ಸಾಕಷ್ಟು ಕಡಿಮೆ ಆಗ್ಬಿಟ್ಟಿದೆ. ಇವಾಗಿನ ಪೇರೆಂಟ್ಸ್ ಜಸ್ಟ್ ಓದೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ, ಸ್ಕೂಲ್ ಮಕ್ಳು ಬೆಳಗ್ಗೆ ಎದ್ದೇಳ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ಈವ್ನಿಂಗ್ ಬರ್ತಾರೆ, ಆಟ ಆಡೋಕ್ ಟೈಮೇ ಇರೋದಿಲ್ಲ. ಈಗಿನ ಎಜುಕೇಶನ್ ನಿಮ್ಗೆ ಗೊತ್ತು, ಕಂಪ್ಲೀಟ್ ಬಿಸ್ನೆಸ್ ತರ ಆಗೋಗಿರೋದ್ರಿಂದ ಮತ್ತೆ ಟ್ಯೂಷನಿಗೆ ಕಳ್ಸು, ಆ ಮಕ್ಳಿಗೆ ಎಂಟರ್ಟೈನ್ಮೆಂಟೇ ಇಲ್ಲ. ಸೊ ಅದನ್ನ ನಮ್ಮ ಚೈಲ್ಡ್ಹುಡ್ ಡೇಸ್ಗೆ ಅದನ್ನ ಕಂಪೇರ್ ಮಾಡಕ್ ಆಗಲ್ಲ ಅಂತ ನನ್ಗನ್ಸುತ್ತೆ. ನಿಜವಾದ ಹ್ಯಾಪಿನೆಸ್ ಈ ಜನರೇಷನ್ ಮಕ್ಳಿಗೆ ಸಿಗ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅಬ್ಸಲ್ಯೂಟ್ಲಿ ಎಸ್. ಸೊ ನಿಮ್ ಚೈಲ್ಡ್ಹುಡ್ ಅಲ್ಲಿ ಟ್ರಾವೆಲ್ ಮಾಡಿದ್ದೀರಾ ಪ್ಲೇಸಸ್? ಹೇಗಿತ್ತು ಅವಾಗ ಟ್ರಾವೆಲಿಂಗ್ ಮತ್ತು ಇವಾಗ ಹೇಗಿದೆ ಟ್ರಾವೆಲಿಂಗ್? ಕಂಪೇರ್ ಮಾಡಿದ್ರೆ ಯಾವ್ದು ಚೆನ್ನಾಗಿತ್ತು ಪ್ಲೇಸಸ್ ಮತ್ತು ನಿಮ್ಮ ಟ್ರಾವೆಲಿಂಗ್ ಪ್ಲಾನ್? ನನ್ನ ಚೈಲ್ಡ್ಹುಡ್ ಡೇಸ್ ಟ್ರಾವೆಲ್ ಬಗ್ಗೆ ಹೇಳ್ಬೇಕಂದ್ರೆ ಹೃದಯ್, ನಾವು 10th ಸ್ಟ್ಯಾಂಡರ್ಡ್ ತನಕ ಆಕ್ಚುಲಿ ನಾನು ಮಂಡ್ಯದಲ್ಲಿ, ನಮ್ಮೂರ್ ಮಂಡ್ಯ ಹತ್ರ ಪಕ್ಕ 6 ಕಿಲೋಮೀಟರ್ ಆಗುತ್ತೆ ನಮ್ಮೂರು. ಜಸ್ಟ್ 10 minutes ಆಗುತ್ತೆ ಮಂಡ್ಯ ಸಿಟಿಯಿಂದ. ಸೊ ಅಲ್ಲಿ ಏನಂದ್ರೆ ನಾವು ತುಂಬಾ ಇನ್ನೋಸೆಂಟ್ ಮಕ್ಕಳು. ನಿಮ್ಮಷ್ಟು ನಮಗ್ ಬುದ್ಧಿ ಇರ್ತಾ ಇರ್ಲಿಲ್ಲ. ನಾವು 6th ಸ್ಟ್ಯಾಂಡರ್ಡ್ ತನಕ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಅದಾದ್ಮೇಲೆ ನಾನು ಮಂಡ್ಯ ಸಿಟಿನಲ್ಲಿ ನಮ್ಮ ತಂದೆ ತಾಯಿ ಪ್ರೈವೇಟ್ ಅಲ್ಲಿ ಓದ್ಲಿ, ಚೆನ್ನಾಗಿ ಓದ್ಲಿ ಅಂತ ಅಲ್ಲಿ ನನ್ನನ್ನ ಜಾಯಿನ್ ಮಾಡಿಸಿದ್ರು. ನಮ್ಗೆ ಇವಾಗಿನ ತರ ನೋಡಿ, ಅವಾಗ ಟ್ರೆಂಡ್ ಎಲ್ಲ ಇರ್ಲಿಲ್ಲ ಈ ತರ ಟ್ರಾವ್ಲಿಂಗು. ಮತ್ತೆ ತುಂಬಾ ಅಪರೂಪ ಯಾರಾದ್ರೂ ಊರ್ ಬಿಟ್ಟು ಆಚೆ ಹೋಗೋದು ಅಂದ್ರೇನೆ
ಅಪರೂಪ. ಮ್ಯಾಕ್ಸಿಮಮ್ ಅಂದ್ರೆ ನಾವು ಮೈಸೂರಿಗೆ ಹೋಗ್ತಾ ಇದ್ವಿ ಅಥವಾ ನಂಜನಗೂಡಿಗೆ ಹೋಗ್ತಾ ಇದ್ವಿ, ಅಥವಾ ನಮ್ಗೆ ಹತ್ರ ಮಳವಳ್ಳಿ ಇದೆ. ಆ, ಅದು ನಮ್ಮ ಅಜ್ಜಿ ಊರು ಆಕ್ಚುಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಅಷ್ಟೇ ಟ್ರಾವೆಲಿಂಗ್ ಅಂದ್ರೆ. ಅಂದ್ರೆ ಆ, ಮೈಸೂರು ದಸರಾ ಅಂತಂದ್ರೆ ಹಾ ದಸರಾ ನೋಡಕ್ ಹೋಗೋಣ. ಐ ಥಿಂಕ್ ಟ್ರಾವೆಲ್ ಅಂದ್ರೆ ನನ್ನಿಂಗ್ ನೆನ್ಪಿರೋದಷ್ಟೇ. ಅಂದ್ರೆ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋಗುವಂತದ್ದು ಇರ್ಬೋದು. ಅದು ಬಿಟ್ರೆ ಬೇರೆ ಟ್ರಾವೆಲಿಂಗ್ ಯಾವ್ದು ಎಕ್ಸ್ಪೀರಿಯನ್ಸ್ ಇಲ್ಲ. ಹ್ಮ್ ರೈಟ್. ಸೊ ನೀವ್ ಚಿಕ್ಕವ್ರು ಇರುವಾಗ ಪ್ಯಾಷನ್ ಏನಿತ್ತು ಅದೇ ಪ್ಯಾಷನ್ ಕಂಟಿನ್ಯೂ ಮಾಡಿದ್ರ, ಇಲ್ಲಾಂದ್ರೆ ಯಾವ್ದನ ಟೈಮಲ್ಲಿ ಬ್ರೇಕ್ ಆಗಿ ಬೇರೆ ಪ್ಯಾಷನ್ ಕಂಟಿನ್ಯೂ ಮಾಡಿದ್ರ? ನಾನು ಓದ್ಬೇಕಾದ್ರೆ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇದ್ದೆ. ನನ್ಗೆ ಡ್ರೀಮ್ ಇತ್ತು ನಾನು LLB ಮಾಡ್ಬೇಕಂತ ಆ ಟೈಮ್ನಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಮಾಡ್ಲಿಲ್ಲ, ಅದನ್ನ ಮಾಡಕ್ ಆಗ್ಲಿಲ್ಲ. ಸಂದರ್ಭ ನನ್ಗೆ ಆ ತರದ ಅವಕಾಶಗಳನ್ನ ಕೊಡ್ಲಿಲ್ಲ. ಬಟ್ ಬಟ್ ಇವತ್ ಏನಿದೆ ಅದ್ರ ಬಗ್ಗೆ ನನಗೆ ಖುಷಿ ಇದೆ. ಯಾಕಂದ್ರೆ ಲೈಫ್ ನಲ್ಲಿ ಏನೇ ಟರ್ನಿಂಗ್ ಪಾಯಿಂಟ್ ತಗೊಂಡ್ರೆ ಕೂಡ ಅದ್ರ ಹಿಂದೆ ಒಂದು ಒಳ್ಳೆ ರೀಸನ್ ಇರುತ್ತಂತೆ. ಹಾಗಾಗಿ ಇವತ್ತು ಕೂತ್ಕೊಂಡು ಯೋಚನೆ ಮಾಡಿದಾಗ ಕೆಲವೊಂದ್ಸಲ ಅನ್ಸುತ್ತೆ ಆಗ್ಬಹುದಿತ್ತೇನೋ ಅಂತ. ಬಟ್ ಅಷ್ಟೊಂದು ರಿಗ್ರೆಟ್ಸ್ ಏನಿಲ್ಲ ನನಗೆ. ಹ್ಮ್. ಹ್ಮ್. ಪ್ಯಾಷನ್ ಅಂದ್ರೆ ಏನ್ ನಿಮಗೆ? ಯಾರನ್ನ ಪ್ಯಾಷನ್ ಅನ್ನ ಫೈಂಡ್ ಮಾಡಕ್ಕೆ ಕಷ್ಟ ಪಡ್ತಾ ಇದ್ರೆ ಏನ್ ಅಡ್ವೈಸ್ ಕೊಡ್ತೀರಾ ಅವ್ರಿಗೆ? ಐ ಥಿಂಕ್ ಯಾವಾಗ ಕರೆಕ್ಟ್ ಟೈಮ್ ಇರತ್ತೆ, ಅವ್ರಿಗೆ ಏನ್ ಪ್ಯಾಷನ್ ಇದೆ, ಅದನ್ನ ಅವರು ಅವಾಗ್ಲೇ ಹಾರ್ಡ್ ವರ್ಕ್ ಮಾಡಿ ಅದನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ಅಂತ ನನ್ನ ಅಭಿಪ್ರಾಯ. ಆ ಟೈಮ್ ಮುಗ್ದೋದ್ಮೇಲೆ ಆ ಚಾನ್ಸ್ ಮತ್ತೆ ಸಿಗಲ್ಲ ಅಂತ ನನ್ಗನ್ಸುತ್ತೆ. ಹ್ಮ್ ರೈಟ್. ಸೊ ನೀವು ಸಿಟೀಸ್ ಟ್ರಾವೆಲ್ ಮಾಡಿದ್ದೀರಾ? ಪುಣೆ, ಕೋಲ್ಕತಾ, ಬಿಹಾರ್, ಚೆನ್ನೈ ಅಂಡ್ ಇವಾಗ ಬೆಂಗಳೂರು. ಸೊ ಯಾವ ಸಿಟಿ ನಿಮ್ಗೆ ಇಂಪ್ಯಾಕ್ಟ್, ಎಮೋಷನಲಿ ಇಂಪ್ಯಾಕ್ಟ್ ಯಾವ ಸಿಟಿ ನಿಮ್ಗೆ ಆಗಿದೆ? ಇಂಪ್ಯಾಕ್ಟ್ ಆಗಿದೆ ಅಂತ ಕೇಳೋದಾದ್ರೆ, ನಾನು ಫಸ್ಟ್ ಅಂದ್ರೆ 2008 ಅಲ್ಲಿ ಮೈಸೂರಿನಲ್ಲಿ ಇದ್ದೆ ನಾನು. ಅಂದ್ರೆ ನನ್ನ ಮದ್ವೆ 2012 ಅಲ್ಲಿ ಆಯ್ತು. ಅದಾದ್ಮೇಲೆ ಕೂಡ ನಾವು 2 years ಮೈಸೂರಲ್ಲಿ ಇದ್ದೆ. ಅಫ್ಕೋರ್ಸ್ ತುಂಬಾ ಬ್ಯೂಟಿಫುಲ್ ಸಿಟಿ, ನಂಗೆ ತುಂಬಾ ಇಷ್ಟವಾಗಿದ್ದ ಜಾಗ ಅದು. ಲೈಫಲ್ಲಿ ನಮಗೆ ಗೊತ್ತಿರಲ್ಲ ನಾಳೆ ಏನಾಗುತ್ತೆ, ನಾಳೆ ನಾವ್ ಎಲ್ಲಿರ್ತೀವಿ ಅನ್ನೋದು ಲೈಫ್ನ ನಾವು ಪ್ರೆಡಿಕ್ಟ್ ಮಾಡೋಕ್ ಆಗಲ್ಲ. ಲೈಫೇ ನಿಮ್ಗೆ ಆಪ್ಷನ್ಸ್ ಕೊಡತ್ತೆ, ಮತ್ತೆ ಚಾನ್ಸ್ ಕೊಡುತ್ತೆ. ನಾಳೆ ನೀವ್ ಎಲ್ಲಿರ್ತೀರಾ, ಹೆಂಗಿರುತ್ತೆ ನಿಮ್ ಲೈಫ್ ಅಂತ ಆ ಪ್ರೆಡಿಕ್ಷನ್ ಮಾಡಕ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಬಿಕಾಸ್ ನನ್ನ ಲೈಫಲ್ಲಿ ಹಂಗೆ ಆಗಿದೆ. 2012 ಅಲ್ಲಿ ನಾನು ಮದ್ವೆ ಆದಾಗ್ಲೂ ಕೂಡ ಐ ಡಿಸೈಡೆಡ್, ಎಸ್ ನಾನು ಮೈಸೂರಿನಲ್ಲೇ ಸೆಟಲ್ ಆಗ್ಬೇಕು, ಇಲ್ಲೇ ಸೆಟಲ್ ಆಗ್ಬಿಡೋಣ, ಒಂದ್ ಮನೆ ತಗೋಬಿಡೋಣ. ಆ ತರ ಪುಟ್ಟ ಪುಟ್ಟ ಕನಸುಗಳು ನಮ್ಗೆ ಅವಾಗ. ಬಟ್ ಲೈಫ್ ಅದು ಬೇರೆದೇ ಟರ್ನಿಂಗ್ ತಗೊಳ್ತಾ ಹೋಯ್ತು. ಬಟ್ ಆದ್ರೆ ಇವತ್ತಿಗೂ ಇವತ್ ಕೂತಿ ಯೋಚನೆ ಮಾಡಿದಾಗ ಮೈಸೂರು ಅಂದ್ರೆ ಆಪರ್ಚುನಿಟೀಸ್ ಬಹಳ ಕಡಿಮೆ ಅಲ್ಲಿ. ಇವಾಗ ನೀವು ಸಾಕಷ್ಟು ಎಕ್ಸ್ಪ್ಲೋರ್ ಮಾಡಿದಾಗ ಆ ಸಿಟಿ ಏನಿದೆ ಆಪರ್ಚುನಿಟೀಸ್ ಬಹಳ ಕಡಿಮೆ, ಅಲ್ಲಿ ಹೋಗಿ ಸೆಟ್ಲ್ ಆಗೋಕ್ಕಾಗಲ್ಲ. ಬಟ್ ಆ ಟೈಮ್ನಲ್ಲಿ ನಮ್ಗೆ ಅನಿಸ್ತಿತ್ತು ವಾವ್ ಬ್ಯೂಟಿಫುಲ್ ಸಿಟಿ, ಇಲ್ಲೇ ಇದ್ಬಿಡೋಣ. ಬಿಕಾಸ್ ನೀವು ಎಕ್ಸ್ಪ್ಲೋರ್ ಮಾಡಿರೋದಿಲ್ಲ ಅವಾಗ. ಸೊ ಆ ತರ ಅನಿಸ್ತಾ ಇತ್ತು. ಅಂಡ್ ತುಂಬಾ ಬ್ಯೂಟಿಫುಲ್ ನೇಬರ್ಸ್ ಇರ್ತಾ ಇದ್ರು ಅಲ್ಲಿ. ಬ್ಯೂಟಿಫುಲ್ ಇನ್ ದ ಸೆನ್ಸ್ ನನ್ಗನ್ಸುತ್ತೆ ಈಗಿನ ಬ್ಯಾಂಗ್ಳೂರ್ ಅಥವಾ ಯಾವುದೇ ಮೆಟ್ರೋ ಸಿಟೀಸ್ ಅಲ್ಲಿ ನಮ್ಗೆ ಸೋಷಿಯಲ್ ಲೈಫ್ ಇಲ್ಲ. ಪಕ್ಕದ ಮನೆಯಲ್ಲಿ ಯಾರು ಇರ್ತಾರೆ ನಮಗೆ ಗೊತ್ತಿಲ್ಲ, ಒಂದು ಹಾಯ್ ಬಾಯ್ ಹೇಳಲ್ಲ. ಈ ತರದ್ದು ಎನ್ವಿರಾನ್ಮೆಂಟ್ ಅಲ್ಲಿ ನಾವಿದೀವಿ. ಬಟ್ ಅವಾಗ ಅಂದ್ರೆ ಅದು ಬೇರೆ ತರದ್ದೇ ಫೀಲಿಂಗ್. ಆ ಪಕ್ಕದ ಮನೆಯವ್ರು ಬರ್ತಾ ಇದ್ರು, ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ರು, ಆ ಈ ತರದ್ದು. ಸೊ ಮೈಸೂರ್ನ ಬಿಡುವಾಗ ನಾನು ತುಂಬಾ ಎಮೋಷನಲಿ ಹತ್ತಿದ್ದೆ. ಬಟ್ ಅದೇ ಲೈಫು ಯಾವ ತಿರುವು ತಗೊಳುತ್ತೆ ಹೇಳಕ್ ಆಗಲ್ಲ ಅಲ್ಲ. ಇವತ್ ಕೂತಿ ಯೋಚನೆ ಮಾಡಿದಾಗ ಹೌದಲ್ಲ, ನಾವು ಡ್ರೀಮ್ ಮಾಡಿದಲ್ಲ ಮೈಸೂರಲ್ಲೇ ಸೆಟಲ್ ಆಗ್ಬಿಡೋಣ ಅಂತ ಅನ್ಸುತ್ತೆ. ಬಟ್ ತುಂಬಾ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಹುದು. ಮೈಸೂರ್ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇದೆ. ಅಮೇಸಿಂಗ್. ಸೊ ಇವಾಗ ನೀವು ಟ್ರಾವೆಲ್ ಮಾಡುವಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬರಕ್ ಆಗಲ್ಲ ನಿಮ್ ಜೊತೆ. ಸೊ ಆ ನೀವು ದೂರ ಇದ್ರಿ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಇಂದ ಅವಾಗ, ಆ ಪಾಯಿಂಟ್ ಇನ್ ಟೈಮ್ ಹೇಗ್ ಅನ್ಸ್ತು? ಅಟ್ಯಾಚ್ಮೆಂಟ್ ಇವಾಗ ಇಲ್ಲ ಜಾಸ್ತಿ ದಿನ, ನಿಮ್ಗೆ ಏನ್ ಅನ್ಸ್ತಾ ಇತ್ತು ಅವಾಗ? ಆಕ್ಚುಲಿ ಮೈಸೂರು ತನಕ ನಂಗೆ ಪ್ರಾಬ್ಲಮ್ ಇರಲಿಲ್ಲ. 2015 ಅಲ್ಲಿ ನಾನು ಪೂನಾಗೆ ಶಿಫ್ಟ್ ಆದ್ವಿ. ಶಿಫ್ಟ್ ಆದ ಸ್ಟಾರ್ಟಿಂಗ್ ನನಗೆ ಬಹಳ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು. ಹ್ಮ್ ಯಾಕಂದ್ರೆ ನೀವು ಕಂಪ್ಲೀಟ್ ಆಗಿ ಬೇರೆ ಸ್ಟೇಟ್ ಅಲ್ಲಿ ಇರ್ತೀರಾ. ಸಾಕಷ್ಟು ವಿಷಯಗಳು ಅಡ್ಜಸ್ಟ್ ಆಗ್ಲಿಕ್ಕೇನೆ ನಮ್ಗೆ ಟೈಮ್ ತಗೊಳುತ್ತೆ. ಬಿಕಾಸ್ ಅಲ್ಲಿದು ಕಲ್ಚರ್ ಇರಬಹುದು, ಅಲ್ಲಿ ಫುಡ್ ಹ್ಯಾಬಿಟ್ಸ್ ಇರಬಹುದು, ಅಥವಾ ಅವ್ರ ಸಾಕಷ್ಟು ವಿಷಯಗಳು ಮ್ಯಾಟರ್ ಆಗುತ್ತೆ. ಸೊ ಅದೆಲ್ಲ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಬಟ್ ನಮ್ ಟೈಮಲ್ಲಿ ಇನ್ನೂ
ನಾನು 2015 ಅಂದ್ರೆ ಮೇ ಬಿ ವಾಟ್ಸಪ್ ಇಂದ ಬಂದಿರ್ಲಿಲ್ಲ ಆ ಟೈಮ್ನಲ್ಲಿ. ಅವಾಗ ವಿಡಿಯೋ ಕಾಲ್ ಅದು ಎಲ್ಲ ಆಪ್ಷನ್ಸ್ ಕೂಡ ಇರ್ತಾ ಇರಲಿಲ್ಲ. ಜಸ್ಟ್ ನಾರ್ಮಲ್ ಕಾಲ್ ಮಾಡ್ತಾ ಇದ್ದೆ ಡೈಲಿ. ಮಾತಾಡ್ತಾ ಇದ್ದೆ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದೆ. ಇಲ್ಲಿ ಆಗುವಂತಹ ಎಷ್ಟೊಂದು ಹೊಸ ಅನುಭವಗಳನ್ನ ನನ್ನ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೆ. ಹೀಗಿದೆ ಗೊತ್ತಾ ನಿಂಗೆ, ಹೀಗಿದೆ ಗೊತ್ತಾ ಅಂತ. ಬಟ್ ಅದೇ ಹೋಯ್ತಾ ಹೋಯ್ತಾ ಅಲ್ಲೂ ನಂಗೆ ತುಂಬಾ ಫ್ರೆಂಡ್ಸ್ ಸಿಕ್ಕಿದ್ರು. ಅದಾದ್ಮೇಲೆ ನಾವು ಗೇಟೆಡ್ ಕಮ್ಯುನಿಟಿನಲ್ಲಿ ಇದ್ವಿ. ಹಾಗಾಗಿ ತುಂಬಾ ಫ್ರೆಂಡ್ಸ್ ಸಿಕ್ಕಿದ್ರಿಂದ ನನಗೆ ಪುಣೆ ಅಷ್ಟೊಂದು ಬೇಜಾರಾಗಿಲ್ಲ ನನಗೆ. ಅಂದ್ರೆ ಮನೆ ತುಂಬಾ ನೆನಪಾಯ್ತು, ಆ ಥರದ ಫೀಲಿಂಗ್ ಆಗಿಲ್ಲ. ತುಂಬಾ ಬ್ಯೂಟಿಫುಲ್ ಡೇಸ್ನ ನಾನು ಅಲ್ಲಿ ಕಳೆದೆ ಅಂತಾನೆ ಹೇಳ್ಬಹುದು. ಸೊ ನಿಮ್ಮ ಲೈಫಲ್ಲಿ ಯಾವ್ದಾನ ಒಂದು ಮೂಮೆಂಟ್ ಇತ್ತಾ, ನೀವು ಒಬ್ರಿದ್ದೀರಾ, ಯು ಡೋಂಟ್ ಹ್ಯಾವ್ ಎನಿ ಒನ್ ಅಂಡ್ ಇಟ್ಸ್ ಅ ನ್ಯೂ ಪ್ಲೇಸ್ ಫಾರ್ ಮೀ, ಸೊ ಹೇಗ್ ಹ್ಯಾಂಡಲ್ ಮಾಡಿದ್ರಿ ಇದನ್ನ? ಒಬ್ಳೆ ಅಂತ ನನಗೆ ಯಾವಾಗ ಅನ್ನಿಸ್ತು ಅಂದ್ರೆ, ನಾನು 6 ಇಯರ್ಸ್ ಪೂನಾದಲ್ಲಿ ನನ್ನ ಟೈಮ್ನ ಸ್ಪೆಂಡ್ ಮಾಡಿದ್ದು. ನಾವು ಪೂನಾಗ್ ಹೋದಾಗ್ಲೂ ಕೂಡ ನಾವು ಡಿಸೈಡ್ ಮಾಡಿದ್ದೇನಂದ್ರೆ, ನನ್ನ ಹಸ್ಬೆಂಡ್ ಆಕ್ಚುಲಿ ಮಹಾರಾಷ್ಟ್ರಿಯನ್. ಸೊ ಹಾಗಾಗಿ ವಿ ಡಿಸೈಡೆಡ್ ಟು ಸೆಟಲ್ ಇನ್ ಪುಣೆ. ನಾವು ಅಲ್ಲಿ ಫ್ಲಾಟ್ ಎಲ್ಲ ನೋಡಿದ್ವಿ, ತಗೊಂಡ್ಬಿಡೋಣ, ಇಲ್ಲೇ ಸೆಟಲ್ ಆಗೋಣ ಅನ್ನೋ ಮಟ್ಟಕ್ಕೆ ನಾವು ಪ್ರಿಪೇರ್ಡ್. ಬಿಕಾಸ್ 6 ಇಯರ್ಸ್ ನಾಟ್ ಅ ಸ್ಮಾಲ್ ಇದಲ್ಲ. ಆಪರ್ಚುನಿಟೀಸ್ ಬಂದ್ರೆ ಕೂಡ ಹಸ್ಬೆಂಡ್ಗೆ ಪೂನಾದಲ್ಲೇನೆ ನಾವು ಕಂಟಿನ್ಯೂ ಮಾಡೋಣ ಅಂತ ಇತ್ತು. ಬಟ್ ಒನ್ ಫೈನ್ ಡೇ ನಮಗೆ ಒಂದು ವೆರಿ ಬಿಗ್ ಆಪರ್ಚುನಿಟಿ ಬಂತು. ಕೋಲ್ಕತ್ತಾದಲ್ಲಿ ಜಾಬ್ ಸಿಕ್ತು ಹಸ್ಬೆಂಡ್ಗೆ. ಸೊ ಒಳ್ಳೆ ಪ್ಯಾಕೇಜ್, ಒಳ್ಳೆ ಆಪರ್ಚುನಿಟಿ, ಮತ್ತೆ ಗ್ರೋತ್ ಟೈಮ್ನಲ್ಲಿ ನಾವು ಅದನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಆಫ್ಟರ್ 6 ಇಯರ್ಸ್ ವಿ ಡಿಸೈಡೆಡ್ ಟು ಮೂವ್ ಟು ಕೋಲ್ಕತ್ತಾ. ಸೊ ಅದು ಆ ಥರದ್ದು ಒಂದು ಬಿಗ್ ಡಿಸಿಷನ್ ತಗೊಂಡ್ವಿ. ಮಾರ್ಚ್ಗೆ ನನ್ನ ಮಗ ತುಂಬಾ ಚಿಕ್ಕವನಿದ್ದ, LKG UKG ಆ ಥರ ಓದ್ತಾ ಇದ್ದ. ಆ ಟೈಮ್ನಲ್ಲಿ ನಾವು ಅನ್ಕೊಂಡ್ವಿ ಅಲ್ಲಿಗೆ ಟ್ರಾನ್ಸ್ಫರ್ ತಗೊಂಡ್ಬಿಡೋಣ ಅಂತ ಎಲ್ಲ. ಮಾರ್ಚ್ಗೆ ಎಕ್ಸಾಮ್ ಮುಗಿತಾ ಇತ್ತು, ಅದೇ ಟೈಮ್ಗೆ ಆಫರ್ ಕೂಡ ಬಂತು. ವಿ ಡಿಸೈಡೆಡ್ ಜೂನಿಂದ ನಾವು ಅಲ್ಲಿ ಜಾಯಿನ್ ಮಾಡ್ಸೋಣ ಅಕಾಡೆಮಿಕ್ ಇಯರ್ಗೆ ನೆಕ್ಸ್ಟ್ ಅನ್ನೋ ಥರ. ಸೊ ನನ್ನ ಹಸ್ಬೆಂಡ್ದು ಫ್ಲೈಟ್ ಕೂಡ ರೆಡಿ ಆಯಿತು. 20th ಐ ಥಿಂಕ್ ಪ್ರಧಾನ್ ಮೋದಿ ಅವರು ಅನೌನ್ಸ್ ಮಾಡ್ತಾರೆ. ಎಲ್ಲ ಟ್ರೈನ್ಸ್ ಇರ್ಬೋದು, ಫ್ಲೈಟ್ಸ್ ಇರ್ಬೋದು, ಎಲ್ಲ ಬಸ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಎಲ್ಲ ಕಂಪ್ಲೀಟ್ ಬಂದು ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಕೊಡಕ್ ಆಗೋದಿಲ್ಲ. ಬಿಕಾಸ್ ಕೋವಿಡ್ ಅನ್ನೋದು ಇದಾಗಿದೆ, ಬಂದಿದೆ ಅನ್ನೋ ತರ. ಆ ಟೈಮ್ನಲ್ಲಿ ಇಟ್ ವಾಸ್ ವೆರಿ ಶಾಕಿಂಗ್ ನಮ್ಗೆ. ಅಂದ್ರೆ ಕೋವಿಡ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇಟ್ ವಾಸ್ ಅದು ಒಂಥರ ಹೆಂಗಾಯ್ತು ಅಂದ್ರೆ, ಸೇಮ್ ಡೇ ನನ್ನ ಹಸ್ಬೆಂಡ್ ಫ್ಲೈಟ್ ಇತ್ತು ಕೋಲ್ಕತ್ತಾಗೆ. ವಿ ಡಿಸೈಡೆಡ್ ಹೆಂಗ್ ಪ್ಲಾನ್ ಮಾಡಿದ್ವಿ ಅಂತಂದ್ರೆ, ಫಸ್ಟ್ ಅವ್ರು ಮುಂಚೆ ಹೋಗೋದು, ಅಲ್ಲೆಲ್ಲ ಮನೆ ಹುಡ್ಕೋದು, ಅಲ್ಲಿ ತನಕ ನಾನು ಪಾಪುದು ಎಕ್ಸಾಮ್ಸ್ ಏನಿದೆ ಅದನ್ನ ಮುಗಿಸ್ಕೊಂಡು ನಾನ್ ಕೂಡ 1 month ಬಿಟ್ಟು ಟ್ರಾವೆಲ್ ಮಾಡೋದು ಪುಣೆಯಿಂದ ಅಂತ ಪ್ಲಾನ್ ಆಗಿತ್ತದು. ಬಟ್ ಅದಾದ್ಮೇಲೆ ವೆರಿ ಡಿಫಿಕಲ್ಟ್ ಅಂತಂದ್ರೆ, ಈ ಕಡೆ ರಿಸೈನ್ ಮಾಡಿದ್ರು ಹಳೆ ಕಂಪನಿಗೆ. ಆ ಕಡೆ ನಮ್ಗೆ ಆಫರ್ ಲೆಟರ್ ಆಲ್ರೆಡಿ ಬಂದಿತ್ತು, ಆ ಕಡೆ ಜಾಯಿನ್ ಮಾಡ್ಬೇಕಿತ್ತು ಅಂತ. ಬಟ್ ನಿಮ್ಗೆ ಗೊತ್ತಿರಬಹುದು, ಕೋವಿಡ್ ಕೇಸಸ್ ತುಂಬಾ ಹೈಯೆಸ್ಟ್ ಕೇಸಸ್ ಇಂಡಿಯಾದಲ್ಲಿ ಆಗಿದೆ ಮಹಾರಾಷ್ಟ್ರದಲ್ಲಿ, ಅದು ಸ್ಪೆಷಲಿ ಪೂನಾದಲ್ಲಿ. ಪೂನಾದಲ್ಲಿ ಎಷ್ಟು ಮಟ್ಟಿಗೆ ಸ್ಟ್ರಿಕ್ಟ್ ಮಾಡಿದ್ರು ಅಂದ್ರೆ, ನಾವಿದ್ದು ಗೇಟೆಡ್ ಕಮ್ಯುನಿಟಿ, ನಾನು ಹೇಳ್ದೆ ಅಲ್ಲ. ನಮ್ಮ ಸೊಸೈಟಿಲಿ ಏನಾಗ್ತಾ ಇತ್ತು, ಫಾರ್ ಎಕ್ಸಾಂಪಲ್ ನಮ್ಮ ಬಿಲ್ಡಿಂಗ್ ಅಲ್ಲಿ ಯಾವ್ದಾದ್ರು ಒಂದು ಫ್ಲಾಟ್ ಅಲ್ಲಿ ಕೋವಿಡ್ ಆಯ್ತು ಅಂತಂದ್ರೆ, ಪೂರ್ತಿ ಬಿಲ್ಡಿಂಗ್ ನ ಸಿಲ್ ಡೌನ್ ಮಾಡ್ತಾ ಇದ್ರು. ಸಿಲ್ ಡೌನ್ ಅಂದ್ರೆ ಲಿಟ್ರಲಿ ನಮ್ಗೆ ಆಚೆ ಹೋಗೋಕೆ ಅವಕಾಶ ಇಲ್ಲ, ತರಕಾರಿ ತಗೊಳಕ್ ಅವಕಾಶ ಇಲ್ಲ, ನೀರು ಈಗ ಎಕ್ಸಾಂಪಲ್ ತುಂಬಾ ಮನೆಗಳಲ್ಲಿ ಫಿಲ್ಟರ್ ಇರ್ತಾ ಇರ್ಲಿಲ್ಲ. ಕ್ಯಾನ್ಸ್ ಬರುತ್ತಲ್ಲ, 50 rupees ಕ್ಯಾನ್ಸ್, ಅದನ್ನ ತುಂಬಾ ಜನ ತರಿಸ್ಕೋತಾ ಇದ್ರು. ಆ ತರ ತಗೊಳಕ್ಕೆ ಕೂಡ ಆಪ್ಷನ್ ಇಲ್ಲ, ಬಿಕಾಸ್ ನೋ ಬಡಿ ಇಸ್ ರೆಡಿ ಟು ಕಮ್ ಇನ್ ಸೈಡ್. ಮತ್ತೆ ಅವರು ಸೆಕ್ಯೂರಿಟಿ ಅವ್ರು ಕೂಡ ನಮ್ ಅಲೋ ಮಾಡ್ತಿರ್ಲಿಲ್ಲ ಒಳಗಡೆ ಬರಕ್ಕೆ. ವೆರಿ ಟಫ್ ಟೈಮ್ ನಮ್ಗೆ ಆ 2 months. ನಿಮ್ಗೆ ಗೊತ್ತಿರುತ್ತೆ ಪುನಾದಲ್ಲಿ ಹೆಂಗಿತ್ತು ಆ ಟೈಮ್ನಲ್ಲಿ ಕಂಡೀಷನ್ ಅಂತ. ನಂಗೆ ಈಗ್ಲೂ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಅಷ್ಟು ಟಫ್ ಟೈಮ್ ಆದ್ಮೇಲೆ ಸ್ವಲ್ಪ ಕಡಿಮೆ ಆಯ್ತು, 1.5 month 2 months ಆಯ್ತು ಅಂದಾಗ ಸ್ವಲ್ಪ ಲೂಸ್ ಆಯ್ತು. ಅಂದ್ರೆ ಸ್ಟ್ರಿಕ್ಟ್ ಏನ್ ತುಂಬಾ ಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ರು ನಮ್ಗೆಲ್ಲ. ಅದ್ ಸ್ವಲ್ಪ ಲೂಸ್ ಆದ ತಕ್ಷಣ ಹಸ್ಬೆಂಡ್ಗೆ ಫೈನಲಿ ಕಾಲ್ ಬಂತು ಕೋಲ್ಕತ್ತಾ ಕಂಪನಿಯಿಂದ, ಎಸ್ ಬನ್ನಿ ನೀವು ಜಾಯಿನ್ ಮಾಡಿ ಅಂತ. ಬಟ್ ನನ್ನ ಕರ್ಕೊಂಡು ಹೋಗೋ ಕಂಡೀಷನ್ ಅಲ್ಲಿ ಅವ್ರು ಇರ್ಲಿಲ್ಲ, ಬಿಕಾಸ್ ಸ್ಟಿಲ್ ಕೋವಿಡ್ ಗೋಯಿಂಗ್ ಆನ್. ಮತ್ತೆ ತುಂಬಾ
ಫ್ಲೈಟ್ಸ್ ಏನಿದೆ ಅದನ್ನ ಡೈರೆಕ್ಟ್ ಟು ಮಹಾರಾಷ್ಟ್ರ ಫ್ಲೈಟ್ ನ ತುಂಬಾ ಸ್ಟೇಟ್ ಅವ್ರು ಬ್ಯಾನ್ ಮಾಡ್ಬಿಟ್ಟಿದ್ರು. ಅಂದ್ರೆ ಈ ಸ್ಟೇಟ್ ಇಂದ ಫ್ಲೈಟ್ ಎಲ್ಲ ಕ್ಯಾನ್ಸಲ್, ಅಂದ್ರೆ ಯಾರು ಫ್ಲೈಟ್ಸ್ ನೇ ಬಿಡ್ತಾ ಇರ್ಲಿಲ್ಲ ಬೇರೆ ಸ್ಟೇಟ್ಗೆ, ಬಿಕಾಸ್ ಕೋವಿಡ್ ಟ್ರಾನ್ಸ್ಫರ್ ಆಗ್ಬಿಡತ್ತೆ ಅನ್ನೋ ರೀಸನ್ಗೆ. ಸೊ ಬಟ್ ಸ್ಟಿಲ್ ಹಸ್ಬೆಂಡ್ ಕೋಲ್ಕತಾಗ್ ಟ್ರಾವೆಲ್ ಮಾಡಿದ್ರು. ಅದಾದ್ಮೇಲೆ ಅವ್ರನ್ನ ಕೂಡ 14 days ಕ್ವಾರಂಟೈನ್ ನಲ್ಲಿ ಇಡ್ಬೇಕಾಯ್ತು. ಅದಾದ್ಮೇಲೆ ನನ್ನ ಹಸ್ಬೆಂಡ್ ಆಕ್ಚುಲಿ ಬೇಸಿಕಲಿ ರತ್ನಗಿರಿ ಡಿಸ್ಟ್ರಿಕ್ಟ್ ನವರು, ಮಹಾರಾಷ್ಟ್ರದವರು ಹೇಳಿದ್ನಲ್ಲ. ಸೊ ಹಾಗಾಗಿ ಆ ಟೈಮ್ ನಲ್ಲಿ ಇಟ್ ವಾಸ್ ವೆರಿ ಡಿಫಿಕಲ್ಟ್ ನಂಗೆ ಅಲ್ಲಿ ಪೂನಾದಲ್ಲಿ ಇರಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಕಂಟಿನ್ಯೂಸ್ಲಿ ಕೇಸಸ್ ಬರ್ತಾ ಇದ್ವು, ಕಂಟಿನ್ಯೂಸ್ಲಿ ನಮ್ ಬಿಲ್ಡಿಂಗ್ ಸೀಲ್ ಡೌನ್ ಮಾಡ್ತಾ ಇದ್ರು. ವೆರಿ ಟಫ್ ನಮ್ಗೆ. ನನ್ಗೆ ಇರಕ್ ಆಗ್ತಾ ಇರ್ಲಿಲ್ಲ, ಬಿಕಾಸ್ ನಾನು ನನ್ ಮಗ ಇಬ್ಬರೇ ಇದ್ದಿದ್ರಿಂದ ವೆಜಿಟೇಬಲ್ಸ್ ತಗೊಳಕ್ ನಮ್ಗೆ ತೊಂದರೆ ಆಗ್ತಾ ಇತ್ತು, ವಾಟರ್ಗೆ ತೊಂದರೆ ಆಗ್ತಾ ಇತ್ತು, ಯಾರ ಜೊತೆ ಯಾರು ಮಾತಾಡ್ತಿರ್ಲಿಲ್ಲ. ತುಂಬಾ ಕಷ್ಟ ಆಗ್ತಾ ಇತ್ತು, ಬಿಕಾಸ್ ನಮ್ಗೆ ಫ್ರೀನೇ ಆಗ್ಲಿಲ್ಲ. ಈಗ ನನ್ ಪಕ್ಕದ ಫ್ಲಾಟ್ ಅಲ್ಲೇ ಒಂದ್ ಆಗ್ಬಿಟ್ಟಿತ್ತು. ಅದ್ ನಂಗೆ ಗೊತ್ತೇ ಇಲ್ಲ, ಅದ್ ನನ್ ಪಕ್ಕದ ಫ್ಲಾಟ್ ಅಲ್ಲಿ ಕೋವಿಡ್ ಕೇಸ್ ಆಗಿದೆ ಅಂತ. ಅಂದ್ರೆ ಸೀಲ್ ಡೌನ್ ಅಂದ್ರೆ ಕಂಪ್ಲೀಟ್ಲಿ ನಾವು ಡೋರ್ ಕೂಡ ಓಪನ್ ಮಾಡಬಾರ್ದು ಅನ್ನೋ ಮಟ್ಟಿಗೆ ನಮ್ಗೆ ಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ರು ಆ ಟೈಮ್ ನಲ್ಲಿ. ಸೊ ಅದಾದ್ಮೇಲೆ ಐ ಡಿಸೈಡೆಡ್ ಇಲ್ಲ ನಾನು ಊರಿಗೆ ಹೋಗ್ತೀನಿ ಅಂತ ಹಸ್ಬೆಂಡ್ ಹೇಳ್ದೆ ನಾನು. ಸೊ ಒಬ್ಳೆ ಅದು ಬಹಳ ಡಿಫಿಕಲ್ಟ್ ಆಯ್ತು ಒಬ್ಳೆ ಇರಕ್ಕೆ. ಅದಾದ್ಮೇಲೆ ಕೂಡ ನಾನು ಅಲ್ಲಿಂದ ಆಕ್ಚುಲಿ ನಮ್ಮ ಮಾವ ಒಬ್ರು ಇದ್ದಾರೆ, ಅಂದ್ರೆ ನನ್ನ ಹಸ್ಬೆಂಡ್ ಇದಾರಲ್ಲ ಅವ್ರ ಫಾದರ್, ಆಕ್ಚುಲಿ ಅವ್ರ ತಂದೆ ನಮ್ಮ ಮಾವ, ಅವರು ರತ್ನಗಿರಿಯಲ್ಲಿ ಇರ್ತಾರೆ ಆಕ್ಚುಲಿ ಅವರು. ಸೊ ದೆನ್ ಐ ಡಿಸೈಡೆಡ್ ಇಲ್ಲ ನಾನು ಊರಿಗೆ ಹೋಗ್ತೀನಿ, ಅಟ್ಲೀಸ್ಟ್ ಇಷ್ಟೊಂದು ಸ್ಟ್ರಿಕ್ಟ್ ಇದ್ರೆ ನಂಗೆ ಇರಕ್ ಆಗ್ತಾ ಇಲ್ಲ, ಉಸಿರಾಡಕ್ಕೂ ಆಗ್ತಾ ಇಲ್ಲ ನನ್ಗೆ ಅಂತ ಹೇಳಿ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಅಲ್ಲಿಂದ ನಾನು ಊರಿಗೆ ಹೊರಟೆ. ಅಲ್ಲಿ ಕೂಡ ನನ್ನನ್ನ 14 days ಕ್ವಾರಂಟೈನ್ ಮಾಡಿದ್ರು. ಅಲ್ಲಿ ಗ್ರಾಮ ಪಂಚಾಯತಿ ಕಡೆಯಿಂದ, ಅಂದ್ರೆ ಯಾರನ್ನೂ ಹೊಸಬ್ರನ್ನ, ಎಸ್ಪೆಷಲಿ ಪುಣೆ ಬಾಂಬೆಯಿಂದ ಬರೋರ್ನ ಯಾರನ್ನೂ ಒಳಗಡೆ ಬಿಟ್ಕೋಬೇಡಿ ಅಂತ ಅಲ್ಲಿ ಕೂಡ ಊರುಗಳಲ್ಲಿ ತುಂಬಾ ಸ್ಟ್ರಿಕ್ಟ್ ರೂಲ್ ಮಾಡ್ಬಿಟ್ಟಿದ್ರು. ಇನ್ ಕೇಸ್ ಯಾರಾದ್ರೂ ಬಂದ್ರೆ ಕೂಡ ಅವ್ರನ್ನ 14 days ನೀವ್ ಅವ್ರ ಜೊತೆ ಮಾತಾಡೋ ಹಾಗಿಲ್ಲ, ಆ ತರದ್ದು ಒಂದಷ್ಟು ವೆರಿ ಡಿಫಿಕಲ್ಟ್ ನನಗೆ ಆ ಟೈಮ್ 2-3 months ತುಂಬಾ ಡಿಫಿಕಲ್ಟ್ ಅನ್ಸಿತ್ತು. ಅದೇ ನೀವು ಹೇಳ್ದಂಗೆ ತುಂಬಾ ಒಂಟಿ ಅಂತ ಅನ್ಸಿದ್ದು ಆ ಟೈಮ್ ನಲ್ಲಿ. ಬಿಕಾಸ್ ಫ್ರೆಂಡ್ಸ್ ಜೊತೆ ಮಾತಾಡಕ್ ಆಗ್ತಿರ್ಲಿಲ್ಲ, ಅಥವಾ ನೇಬರ್ಸ್ ಜೊತೆ ಮಾತಾಡಕ್ ಆಗ್ತಿರ್ಲಿಲ್ಲ. ಕೋವಿಡ್ ಆಗ್ಲಿಲ್ಲ ಲಕ್ಕಿಲಿ, ಬಟ್ ಸ್ಟಿಲ್ ಕ್ವಾರಂಟೈನ್ ಅದು ಫೀಲಿಂಗ್ ಇರುತ್ತಲ್ಲ, ವೆರಿ ಟಫ್. ಅದು ಅದು ತುಂಬಾ ಡಿಫಿಕಲ್ಟ್ ಟೈಮ್ ಅಂತ ನನ್ಗೆ ಅನ್ಸುತ್ತೆ. ಎಸ್. ಸೊ ಇವನ್ ದೋ ನೀವು ಎಷ್ಟು ಡಿಫಿಕಲ್ಟೀಸ್ ಫೇಸ್ ಮಾಡಿದ್ದೀರಾ, ಚಾಲೆಂಜಸ್ ಫೇಸ್ ಮಾಡಿದ್ದೀರಾ, ಅದು ಹ್ಯಾಂಡಲ್ ಮಾಡಕ್ಕೆ ನೀವು ಆಗಿದ್ದೀರಾ. ಸೊ ಅಮೇಝಿಂಗ್. ಸೊ ಥ್ಯಾಂಕ್ ಯು. ನಿಮ್ಮ ಹಾರ್ಡೆಸ್ಟ್ ಪಾರ್ಟ್ ಯಾವ್ದಿತ್ತು ಈ ಫಸ್ಟ್ ಟೈಮ್ ನೀವು ನಿಮ್ ಮನೆಯಿಂದ ಆಚೆ ಹೋಗುವಾಗ? ಹಾರ್ಡೆಸ್ಟ್ ಪಾರ್ಟ್ ಅಂದ್ರೆ ನನ್ಗೆ ಹೋಗುವಾಗ ಹಾರ್ಡೆಸ್ಟ್ ಪಾರ್ಟ್ ಅಂತ ಅನ್ನಿಸ್ಲಿಲ್ಲ, ಫ್ರಾಂಕ್ಲಿ ಸ್ಪೀಕಿಂಗ್. ಯಾಕಂದ್ರೆ ನನ್ಗೆ ಒಂದ್ ಖುಷಿ ಇತ್ತು, ನಾನು ಬೇರೆ ಸ್ಟೇಟಿಗೆ ಹೋಗ್ತಾ ಇದ್ದೀನಿ. ಅದೊಂದಿರತ್ತಲ್ಲ, ಸೊ ಆ ತರದ ಫೀಲಿಂಗ್ ಇತ್ತು ನನಗೆ. ನಮ್ಮಮ್ಮ ನಮ್ಮಪ್ಪ ಎದುರ್ಕೋತಾ ಇದ್ರು ಸ್ವಲ್ಪ, ಹೇಗಿರ್ತಾಳೆ ಇವಳು, ಹೇಗೆ ಅಡ್ಜಸ್ಟ್ ಆಗ್ತಾಳೆ. ಯಾಕಂದ್ರೆ ನಾನು ತುಂಬಾ ಮುದ್ದಾಗಿ ಬೆಳೆದಿದ್ ಮಗಳು, ಅಪ್ಪ ಅಮ್ಮ ನನ್ಗೆ ಯಾವ್ದು ಕಷ್ಟನ ತೋರಿಸದೆ ಬೆಳೆಸಿದ್ರು. ಹಂಗೆ ಇತ್ತು ಲೈಫ್. ಬಟ್ ಹೋಗ್ತೀನಿ ಅಂದಾಗ ನನಗೆ ಎಕ್ಸೈಟ್ಮೆಂಟು ಇತ್ತು, ಸ್ವಲ್ಪ ಭಯ ಇತ್ತು, ಹೇಗೆ ಏನು ಆ ತರದ್ದು. ಸೊ ಅದಾದ್ಮೇಲೆ ಡಿಫಿಕಲ್ಟ್ ಅಂತ ಅನ್ಸಿದ್ದು ಅದೇ ಸ್ಟಾರ್ಟಿಂಗ್ ಹೋದಾಗ. ಈಗ ಒಂದ್ ರಾಜ್ಯದಿಂದ ಇನ್ನೊಂದ್ ರಾಜ್ಯಕ್ಕೆ ಹೋದಾಗ ಸಾಕಷ್ಟು ಚೇಂಜಸ್ ಇರುತ್ತೆ. ಇಟ್ ಇಸ್ ನಾಟ್ ಈಸಿ. ಇವನ್ ನನ್ಗೆ ಕೂಡ ಪೂನಾದಲ್ಲಿ ಹೋದಾಗ ನನ್ ತುಂಬಾ ಫೇವ್ರೆಟ್ ಪ್ಲೇಸ್ ಇನ್ಫ್ಯಾಕ್ಟ್ ಮೈಸೂರು ಮತ್ತೆ ಪುಣೆ. ಬಟ್ ಅಲ್ಲಿ ಕೂಡ ನನ್ಗೆ ಡಿಫಿಕಲ್ಟ್ ಆಯ್ತು, ಯಾಕಂದ್ರೆ ಅಲ್ಲಿ ವೆದರ್ ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ. ತುಂಬಾ ಬಿಸಿಲು ಇರುತ್ತೆ, ಮಳೆ ಕಂಟಿನ್ಯೂಸ್ಲಿ ಮಳೆ ಇರುತ್ತೆ, ಕೆಲವೊಂದ್ಸಲ 24 hours ಮಳೆ ಆಗ್ತಿರುತ್ತೆ ಅಲ್ಲೆಲ್ಲ. ಮತ್ತೆ ಫುಡ್ ಚೇಂಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಈಗ ನಾನ್ ಮಂಡ್ಯ ಅಂತಾನೆ ಅನ್ಕೊಂಡ್ರೆ ಮೈಸೂರಿನಲ್ಲಿ ಬಹಳ ವರ್ಷಗಳಿದ್ದೆ ನಾನು. ಈಗ ಫಾರ್ ಎಕ್ಸಾಂಪಲ್ ಒಂದ್ ಬ್ರೇಕ್ಫಾಸ್ಟ್ ಮಾಡ್ಬೇಕಂದ್ರೆ ಕೂಡ ನಮ್ಗೆ ಇಡ್ಲಿ ದೋಸೆ ಸಾಕಷ್ಟು ಹೋಟೆಲ್ಸ್ಗಳು ಸಿಗತ್ತೆ ನಮ್ಗೆ, ಆ ತರದ ಆಪ್ಷನ್ಸ್ ಗಳಿರುತ್ತೆ. ಬಟ್ ಮಹಾರಾಷ್ಟ್ರ ಅಂತ ಸಿಟಿಲಿ ಕಾನ್ಸೆಪ್ಟ್ ಕಡಿಮೆ ಅದು. ಅಂದ್ರೆ ಪೂನಾ ಅಂತ ಪ್ಲೇಸಸ್ ಅಲ್ಲೆಲ್ಲ ನಿಮ್ಗೆ ವೆರಿ ರೇರ್ ಆಗಿ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಗಳು ಸಿಗತ್ತೆ. ಅದರ್ವೈಸ್ ಅಲ್ಲಿ ಜಾಸ್ತಿ ಪೋವಾ ಗೊತ್ತಿರುತ್ತಲ್ಲ ನಿಮ್ಗೆ, ಅವಲಕ್ಕಿ ಉಪ್ಪಿಟ್ಟು ಏನ್ ಕರಿತೀವಿ ಅದು, ಮತ್ತೆ ಉಪ್ಪಿಟ್ಟು, ಈ ತರ ಸ್ವಲ್ಪ ಆ ತರದ್ದು ನಮ್ ತರ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಎಲ್ಲ ಇರಲ್ಲ ಅವ್ರ ಕಡೆ. ಸೊ ಆ ತರದ್ದೆಲ್ಲ, ಮತ್ತೆ ಯಾರು ಕೇಳಿದ್ರು ಏನ್ ಬ್ರೇಕ್ಫಾಸ್ಟ್ ಅಂದ್ರೆ ಜನರಲಿ ಅದೇ ಇರುತ್ತೆ. ಸೊ ಸೊ ಆ ತರದ್ದೆಲ್ಲ ಸ್ವಲ್ಪ ಡಿಫಿಕಲ್ಟ್ ಆಯ್ತು ನನ್ಗೆ ವೆದರ್ ಎಲ್ಲ ಅಡ್ಜಸ್ಟ್ ಆಗಕ್ಕೆ. ಸ್ವಲ್ಪ ಲ್ಯಾಂಗ್ವೇಜ್
ನನಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಹ್ಮ್. ದೆನ್ ಹಿಂದಿ ಅಫ್ಕೋರ್ಸ್ ಅಲ್ಲಿಗೆ ಹೋದ್ಮೇಲೆ ನಾನು ಕಲ್ತಿದ್ದು. ಹ್ಮ್. ಫ್ರೆಂಡ್ಸ್ ಜೊತೆ ಮಾತಾಡಿ ಮಾತಾಡಿ ಆ, ಅದೇ ಹಾಗೆ. ಸೊ ಯಾವ ಸಿಟಿ ನಿಮ್ಗೆ ಫುಡ್ ಜಾಸ್ತಿ ಕಷ್ಟ ಆಯ್ತು? ನೋ ಯು ಸ್ಟ್ರಗಲ್ಡ್ ಲಾಟ್. ಫುಡ್ ನನಗೆ ಎಲ್ಲೂ ಪ್ರಾಬ್ಲಮ್ ಆಗ್ಲಿಲ್ಲ ಆಕ್ಚುಲಿ. ಯಾಕಂದ್ರೆ ಪೂನಾಗ್ ಹೋದಾಗ ನಂಗೆ ಸ್ವಲ್ಪ ಸ್ಟಾರ್ಟಿಂಗ್ ಅನ್ನಿಸ್ತಾ ಇತ್ತು, ಅರೆ ನಮ್ಗೆ ಇನ್ ಕೇಸ್ ನಂಗೆ ಬ್ರೇಕ್ಫಾಸ್ಟ್ ಮಾಡಕ್ಕೆ ಮೂಡ್ ಇಲ್ಲ ಅಥವಾ ಎಲ್ಲಾದ್ರೂ ಹೋಗಿ ತಿನ್ನೋಣ ಅಂತಂದ್ರೆ ಆಪ್ಷನ್ಸ್ ಇರ್ತಾ ಇರ್ಲಿಲ್ಲ ಅಂತ. ಇವನ್ ಸ್ಟಾರ್ಟಿಂಗ್ ಹೋದಾಗ ವಡಪಾವ್ ಎಲ್ಲ ನಿಮ್ಗೆ ಗೊತ್ತಿರ್ಬೋದು, ವಡಪಾವ್ ಮಿಸಲ್ ಪಾವ್ ಇದೆಲ್ಲ ತುಂಬಾ ಫೇಮಸ್ ಫುಡ್ ಈ ಮಹಾರಾಷ್ಟ್ರ ಆಕ್ಚುಲಿ. ವಡಪಾವ್ ಅಂದ್ರೆ ನಿಮ್ಗೆ ಪ್ರತಿ ರೋಡ್ ಅಲ್ಲಿ ಸೇಲ್ ಮಾಡ್ತಿರ್ತಾರೆ, ಜಸ್ಟ್ 10 ರುಪೀಸ್ಗೆಲ್ಲ ನಿಮ್ಗೆ ಸಿಗ್ಬಿಡತ್ತೆ ಅದು. ಎವ್ರಿಬಡೀಸ್ ಫೇವ್ರೇಟ್ ಮಹಾರಾಷ್ಟ್ರನ್ ಯಾರನ್ನೇ ಕೇಳಿದ್ರು ನೀವು ವಡಪಾವ್ ಅಂದ್ರೆ ಎನಿ ಟೈಮ್ ಅವ್ರಿಗೆ ಫೇವ್ರೇಟ್ ಇರುತ್ತೆ. ಬಟ್ ನನ್ಗೆ ಅದು ಇಷ್ಟ ಆಗ್ತಾ ಇರ್ಲಿಲ್ಲ. ಇವ್ರು ಏನ್ ಈ ತರ ಬನ್ ಒಳಗಡೆ ಬ್ರೆಡ್ ಹಾಕೊಂಡ್ ತಿಂತಾರೆ, ಈ ತರದ್ದೆಲ್ಲ ಅನ್ನಿಸ್ತಾ ಇತ್ತು. ಬಟ್ ಲೇಟರ್ ಆನ್ ಹೆಂಗಾಯ್ತು ಅಂತಂದ್ರೆ ನಾನು ಪುಣೆಗೆ ಹೋಗಿ ಅಲ್ಲೆಲ್ಲ ಅಡ್ಜಸ್ಟ್ ಆದ್ಮೇಲೆ ತುಂಬಾ ಫೇವ್ರೇಟ್ ಆಗೋಯ್ತು. ನಂಗೆ ಈಗ್ಲೂ ವಡಾಪಾವ್ ಅಂತಂದ್ರೆ ಹಾ ಪ್ಲೀಸ್ ಕೊಡಿ ನನ್ನ ಹಸ್ಬೆಂಡ್ ತುಂಬಾ ಸಲ ಈಗ್ಲೂ ಬಾಂಬೆ ಟ್ರಾವೆಲ್ ಮಾಡ್ತಿರ್ತಾರಲ್ಲ, ನಾನು ಹೇಳ್ತೀನಿ ಪ್ಲೀಸ್ ತಗೊಂಬನ್ನಿ ನೀವು ಅಲ್ಲಿಂದ. ಏನ್ ತಗೋಬಾ ಅಂತಂದ್ರೆ ನಂಗೆ ವಡಾಪಾವ್ ತಗೊಂಬನ್ನಿ ಅಂತ ಹೇಳ್ತೀನಿ. ಅದನ್ನ ಬಿಟ್ರೆ ಬೇರೆ ಇನ್ನೆಲ್ಲೂ ಪ್ರಾಬ್ಲಮ್ ಆಗಿಲ್ಲ ನನ್ಗೆ ಫುಡ್. ಅದಾದ್ಮೇಲೆ ನಾನು ಅಡ್ಜಸ್ಟ್ ಆಗ್ಬಿಟ್ಟೆ, ಸೊ ಹಾಗಾಗಿ ಸಮಸ್ಯೆ ಏನಾಗಿಲ್ಲ. ಸೊ ನಿಮ್ಮ ಫೇವ್ರೆಟ್ ಲೋಕಲ್ ಡಿಶ್ ಯಾವ್ದು ಆಗಿರುತ್ತೆ? ಲೋಕಲ್ ಡಿಶ್ ಅಂದ್ರೆ ನಾವ್ ಆಕ್ಚುಲಿ ಮಂಡ್ಯದವರು. ನಂಗೆ ಮಂಡ್ಯ ಸ್ಟೈಲ್ ಅಡಿಗೆಗಳಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಅದ್ ನಮ್ ಟ್ರೆಡಿಷನಲ್ ಫುಡ್ ಅಲ್ಲ. ಈಗ ಸಾಕಷ್ಟು ಟ್ರಾವೆಲ್ ಮಾಡಿ ತುಂಬಾ ತರದೆಲ್ಲ ಟೇಸ್ಟ್ ಮಾಡಿದ್ಮೇಲೆ ನನ್ಗನ್ಸುತ್ತೆ, ಐ ಥಿಂಕ್ ಅದು ನಾವು ಚೈಲ್ಡ್ಹುಡ್ ಅಲ್ಲಿ ಏನ್ ತಿಂದು ಬೆಳೆದಿರ್ತೀವಲ್ಲ, ಅದು ನಮ್ಗೆ ಅಂದ್ರೆ ನೀವು ಒಂದು ಏಜ್ ಕ್ರಾಸ್ ಆಗ್ತಾ ಒಂದು ಮೆಚುರಿಟಿ ಬೆಳೆದ್ಮೇಲೆ ನಿಮ್ಗೆ ಅದೇ ಜಾಸ್ತಿ ಇಷ್ಟ ಆಗ್ತಾ ಹೋಗುತ್ತೆ. ಆ ತರ ಸಾಂಬಾರ್, ರೈಸ್ ಆಕ್ಚುಲಿ ವೆರಿ ಕಂಫರ್ಟ್ ಫುಡ್ ಆ ತರ ನನ್ಗೆ. ಸೊ ನಿಮ್ಮ ರೊಟೀನ್ ಚೇಂಜ್ ಆಗಿರುತ್ತೆ, ಯಾಕಂದ್ರೆ ನೀವು ಡಿಫ್ರೆಂಟ್ ಸಿಟೀಸ್ ಹೋಗೋವಾಗ ನಿಮ್ಮ ರೊಟೀನ್ ಸೇಮ್ ಇರಕ್ ಸಾಧ್ಯ ಇರಲ್ಲ. ಸೊ ಯಾವ ತರ ಡೈಲಿ ರೊಟೀನ್ ಇರುತ್ತದೆ ನಿಮ್ಮ ಡಿಫ್ರೆಂಟ್ ಸಿಟೀಸ್ ಹೋಗೋವಾಗ? ರೊಟೀನ್ ನನ್ಗೆ ತುಂಬಾ ಚೇಂಜಸ್ ಅಂತ ಅನ್ಸಿದ್ದು ಬಿಹಾರ್ನಲ್ಲಿ ಆಕ್ಚುಲಿ. ಇವನ್ ಪುಣೆಗೆ ಹೋದಾಗ ನಮ್ಗೆ ಅಷ್ಟೊಂದು ರೊಟೀನ್ ಚೇಂಜ್ ಅಂತ ಏನ್ ಅನ್ನಿಸ್ಲಿಲ್ಲ. ಇಟ್ಸ್ ಲೈಕ್ ನಾರ್ಮಲ್, ನಾವು ಬ್ಯಾಂಗ್ಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಹೇಗಿರ್ತೀವಿ ಅಲ್ಲಿ ಕೂಡ ಸೇಮ್ ರೊಟೀನ್ ಇತ್ತು. ಬಟ್ ತುಂಬಾ ನಂಗೆ ರೊಟೀನ್ ತುಂಬಾ ಚೇಂಜ್ ಅನ್ಸಿದ್ದು ಫಸ್ಟ್ ಕೋಲ್ಕತ್ತಾದಲ್ಲಿ. ಬಿಕಾಸ್ ನಾನು ಪೂನಾಯಿಂದ ಕೋಲ್ಕತ್ತಾಗ ಹೋದಾಗ ನನಗೆ ಆಕ್ಚುಲಿ ಅಷ್ಟು ಕಂಪ್ಲೀಟ್ ಅದ್ರ ಬಗ್ಗೆ ನಾಲೆಡ್ಜೇ ಇದ್ದಿರ್ಲಿಲ್ಲ. ಅಲ್ಲಿ 4:30 5ಗೆ ಕಂಪ್ಲೀಟ್ ಕತ್ಲೆ ಆಗ್ಬಿಡತ್ತೆ, ದಿನ ಮುಗ್ದೋಗ್ಬಿಡತ್ತೆ. ಅಂಡ್ ಈವನ್ ಬಿಹಾರಲ್ಲಿ ಕೂಡ ನೀವು ನಂಬಲ್ಲ, 4 o'clockಗೆಲ್ಲ 3:30 4ಗೆಲ್ಲ ಅಲ್ಲಿ ಬೆಳಕಾಗ್ಬಿಟ್ಟಿರುತ್ತೆ. ಬರೀ ಬೆಳಕಾಗಿರಲ್ಲ, ಜನಗಳು ಎದ್ದು ಕೆಲಸ ಮಾಡಕ್ ಶುರು ಮಾಡಿರ್ತಾರೆ. 4 o'clockಗೆ ಅಲ್ಲಿ ಸ್ಕೂಲ್ಗಳು ಶುರು ಆಗತ್ತೆ. ಇದು ಹೆಂಗಿರತ್ತೆ? ಇದರದ್ದು ನೀವು ಕೇಳಿರೋದೇ ಇಲ್ಲ, ನಮ್ಗೆ ಗೊತ್ತೇ ಇರೋದಿಲ್ಲ. ಬಿಕಾಸ್ ನಮ್ಮ ಸೌತ್ ಇಂಡಿಯನ್ಸ್ ಆ ಕಡೆ ಹೋಗೋದು ಬಹಳ ಕಡಿಮೆ. ಸೊ ಹಂಗಾಗಿ ನಾನು ಈ ತರದ ವಿಷಯಗಳೇ ಕೇಳಿರ್ಲಿಲ್ಲ. ಸೊ ಅವಾಗ ನನ್ಗೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು. ಆಮೇಲೆ ಚಳಿಗಾಲದಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಲಿಟ್ರಲಿ ನಿಮ್ಗೆ 10 o'clock ಬೆಳಗ್ಗೆ ಇದ್ರೆ ಕೂಡ ಕಂಪ್ಲೀಟ್ ಹಿಮ ತರ ಇರುತ್ತೆ, ಅಂದ್ರೆ ರೋಡೇ ಕಾಣಿಸಲ್ಲ ನಿಮ್ಗೆ. ಆ ತರ ಸ್ವಲ್ಪ ರೊಟೀನ್ ನನ್ಗೆ ಅದು ತುಂಬಾ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು ನನ್ಗೆ ಅಲ್ಲಿ. ಅಂಡ್ ಚೆನ್ನೈಯಲ್ಲಿ ಇರುವಾಗ್ಲೂ ಅಷ್ಟೊಂದೇನಿಲ್ಲ, ಬಟ್ ಸಿಕ್ಕಾಪಟ್ಟೆ ಬಿಸಿಲು ಅನ್ನೋದ್ ಬಿಟ್ರೆ ಇಟ್ಸ್ ಲೈಕ್ ಸೇಮ್ ರೊಟೀನ್. ಹೇಗೆ ಇದು ಯೂಟ್ಯೂಬರ್, ಸೋಷಿಯಲ್ ಮೀಡಿಯಾ ಮತ್ತು ಕಾಂಟೆಂಟ್ ಕ್ರಿಯೇಟರ್ ಆಗಕ್ಕೆ ಏನ್ ಬಂತು ನಿಮ್ ಲೈಫ್ ಅಲ್ಲಿ? ಹೃದಯ ಏನಿರುತ್ತೆ ಅಂದ್ರೆ, ನಂತರ ಸಾಕಷ್ಟು ಜನ ಹೆಣ್ಮಕ್ಳು ಇರ್ತಾರೆ ಆಯ್ತಾ. ಈಗ ಫಾರ್ ಎಕ್ಸಾಂಪಲ್ ನಾನು 2012 ನಲ್ಲಿ ಮದ್ವೆ ಆದೆ. ನನ್ ಮಗ ಹುಟ್ಟಿದ್ದು 2013. 1 year ಗ್ಯಾಪ್ ಅಲ್ಲಿ ನನ್ ಮಗ ಹುಡ್ತಾ ವೆರಿ ಅರ್ಲಿ ನನ್ಗೆ ರೆಸ್ಪಾನ್ಸಿಬಿಲಿಟಿ ಸ್ಟಾರ್ಟ್ ಆಯ್ತು. ಬಿಕಾಸ್ ನಾನು ಅವಾಗ ಜಸ್ಟ್ 23 years old. ನಮ್ ಕಡೆ ಬೇಗನೂ ಮದ್ವೆ ಮಾಡ್ತಾರೆ ಆಕ್ಚುಲಿ, ಅದ್ ರಾಂಗ್ ಅಂತ ಕೂಡ ನನ್ಗೆ ಅನ್ಸಲ್ಲ. ಇವಾಗ ನಾನು ಫ್ರೀ ಆಗಿದ್ದೀನಿ ಆಕ್ಚುಲಿ. ಅದು ಏನಿರುತ್ತೆ ಅಂದ್ರೆ, ಇನ್ನೊಂದ್ಸಲ ಕ್ವೆಶ್ಚನ್ ಕೇಳಿ.
ಆ, ಇದು ಯೂಟ್ಯೂಬರು, ಸೋಷಿಯಲ್ ಮೀಡಿಯಾ. ಹಾ ಹಾ ಅದು ಈ ಟಾಪಿಕ್ ನ ನಾವು ತುಂಬಾ ಚೆನ್ನಾಗಿ ಮಾತಾಡೋದೇ ಇಲ್ಲ ಹೆಣ್ಮಕ್ಳು. ಆಫ್ಟರ್ ಮಗು ಆದ್ಮೇಲೆ ರೆಸ್ಪಾನ್ಸಿಬಿಲಿಟಿ ಇರತ್ತೆ ಒಬ್ಳು ತಾಯಿಗೆ ಮಗುನ ನೋಡ್ಕೋಬೇಕು ಅಂತ. ಈಗ ಕೆಲವರಿಗೆ ಸಪೋರ್ಟ್ ಸಿಸ್ಟಮ್ ಇರುತ್ತೆ, ಅವ್ರ ಪೇರೆಂಟ್ಸ್ ನೋಡ್ಕೋತಾರೆ. ಇನ್ ಕೆಲವರಿಗೆ ಪೇರೆಂಟ್ಸ್ ನೋಡ್ಕೊಳ್ಳೋದಿಲ್ಲ, ಅಂದ್ರೆ ಅವ್ರಿಗೆ ಸಪೋರ್ಟ್ ಸಿಸ್ಟಮ್ ಇರಲ್ಲ, ಅವ್ರು ಏನೋ ವರ್ಕಿಂಗ್ ಇರ್ತಾರೆ ಅಥವಾ ಬೇರೆ ಬೇರೆ ಕಾರಣಾಂತರಗಳಿಂದ ತುಂಬಾ ಜನ ಹೆಣ್ಮಕ್ಳು ಅವರ ಪ್ರೊಫೆಷನಲ್ ಲೈಫ್ ನ ಅವ್ರು ಸ್ಯಾಕ್ರಿಫೈಸ್ ಮಾಡ್ತಾರೆ. ಅದ್ರ ಬಗ್ಗೆ ನಮ್ಗೆ ರಿಗ್ರೆಟ್ ಇಲ್ಲ, ಅಂದ್ರೆ ನಾವು ಸ್ಯಾಕ್ರಿಫೈಸ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಮ್ಗೆ ರಿಗ್ರೆಟ್ ಇಲ್ಲ. ಬಟ್ ನನ್ಗೆ ಒಂದೇ ತಲೆಯಲ್ಲಿತ್ತು, ನನ್ನ ಮಗನಿಗೆ ನಾನು 100% ಟೈಮ್ ನ ಕೊಡ್ಬೇಕು ಅಂತ. ಹಾಗಾಗಿ ನಾನ್ ಡಿಸೈಡ್ ಮಾಡಿದೆ, ನಾನು ಜಾಬ್ ಮಾಡೋದು ಬೇಡ, ಜಸ್ಟ್ ಹಸ್ಬೆಂಡ್ ಮಾಡ್ತಾರೆ, ಬಟ್ ನಾನ್ ನನ್ನ ಮಗುನ ಮತ್ತೆ ನನ್ನ ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕು ಅನ್ನೋ ರೀಸನ್ಗೋಸ್ಕರ ನಾನು ವರ್ಕ್ ಮಾಡಕ್ ಹೋಗ್ಲಿಲ್ಲ. ಬಟ್ ಅದಾದ ನಂತರ ಇಮಿಡಿಯೇಟ್ ಆಗಿ ನಾವು ಪುಣೆ ಶಿಫ್ಟ್ ಆದ್ವಿ. ಅಲ್ಲಿ ಕೂಡ ನಮ್ಗೆ ಯಾರು ಸಪೋರ್ಟ್ ಇರ್ಲಿಲ್ಲ, ಯಾಕಂದ್ರೆ ನಾವಿದ್ದು ಬೇರೆ ಸ್ಟೇಟ್, ನಮ್ಮ ಮಾವ ಬೇರೆ ಕಡೆ ಇರ್ತಾ ಇದ್ರು. ಫ್ಯಾಮಿಲಿ ಇಲ್ದೇ ಇರುವಾಗ, ಈಗ ತುಂಬಾ ಫ್ಯಾಮಿಲಿಗಳಲ್ಲಿ ಈ ಪ್ರಾಬ್ಲಮ್ಸ್ ಇರುತ್ತೆ. ಬರೀ ಹಸ್ಬೆಂಡ್ ಅಂಡ್ ವೈಫೇ ಇದ್ದಾಗ, ಮನೇಲಿ ಯಾರು ನೋಡ್ಕೊಳ್ಳೋರು ಇಲ್ದೇ ಇರುವಾಗ 100% ಲೇಡೀಸ್ ಮೇಲೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬಟ್ ನಂಗೆ ಬೇಜಾರ್ ಏನಂದ್ರೆ, ನಮ್ ತರ ಹೆಣ್ಮಕ್ಳಿಗೆ ಈ ಸೊಸೈಟಿ ವ್ಯಾಲ್ಯೂ ಮಾಡಲ್ಲ, ತುಂಬಾ ಜನ ಮಾಡಲ್ಲ. ಯಾಕಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಲ್ಲ. ಬಿಕಾಸ್ ಅವ್ರು ನಮ್ಮನ್ನ ಕನ್ಸಿಡರ್ ಮಾಡ್ತಾರೆ, ದೇ ಆರ್ ಜಸ್ಟ್ ಹೌಸ್ ವೈಫ್. ಅವ್ರಿಗೆ ಗೊತ್ತಿಲ್ಲ ನಾವ್ ಎಷ್ಟು ರೆಸ್ಪಾನ್ಸಿಬಿಲಿಟಿ. ಬೆಳಗ್ಗೆಯಿಂದ ನಾವು ಮನೇನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ಮನೆ ನೋಡ್ಕೊಳ್ಳೋದು ಅಂದ್ರೆ ಏನಿರುತ್ತೆ, ಹಸ್ಬೆಂಡ್ ಹೆಲ್ತ್ ನೋಡ್ಕೊಳ್ಳೋದಿರುತ್ತೆ, ಅವ್ರಿಗೆ ಸರಿಯಾದ ಪ್ರಾಪರ್ ಟೈಮ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಿರುತ್ತೆ, ಮಕ್ಳನ್ನ ಚೆನ್ನಾಗಿ ಬೆಳೆಸೋ ರೆಸ್ಪಾನ್ಸಿಬಿಲಿಟಿ ನಮ್ ಜೊತೆ ಇರುತ್ತೆ. ಬಿಕಾಸ್ ನಾವು ಜಾಸ್ತಿ ಸಮಯ ಮಕ್ಕಳು ನಮ್ ಜೊತೆ ಸ್ಪೆಂಡ್ ಮಾಡ್ತಾರೆ. ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡೋ ನಮ್ಗೆ ಸೊಸೈಟಿ ಹೇಳುತ್ತೆ, ನೀವು ಜಸ್ಟ್ ಹೌಸ್ ವೈಫು. ಇವಾಗ ಏನಾದ್ರು ಫಾರ್ ಎಕ್ಸಾಂಪಲ್ ಇಷ್ಟೆಲ್ಲ ನಾವು ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಬೆಳೆಯೋ ಟೈಮ್ನಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಪ್ರೈಮರಿ ಅಂದ್ರೆ 12:30ಗೆಲ್ಲ ನನ್ನ ಮಗ ಬರ್ತಾ ಇದ್ದ, LKG UKG ನಲ್ಲಿ. ಎಲ್ಲಿಗೆ ಹೋಗ್ತೀರಾ ನೀವು ಕೆಲ್ಸಕ್ಕೆ? 12:30ಗೆ ಮಗು ಬಂದಾಗ ಆಸ್ ಎ ಹೌಸ್ ವೈಫ್ ಎಲ್ಲಿ ಜಾಬ್ ಮಾಡಕ್ಕಾಗಲ್ಲ. ಅದಾದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್, ಬೇರೆ ಬೇರೆ ಸ್ಟೇಟ್ಗಳಲ್ಲಿ, ಇವನ್ ನಮ್ ಸ್ಟೇಟೇ ತಗೊಂಡ್ರು ಕೂಡ ತುಂಬಾ ಹೆಣ್ಮಕ್ಳಿಗೆ ಈ ತರದೆಲ್ಲ ಸಮಸ್ಯೆಗಳಿದೆ. ಇದನ್ನೆಲ್ಲ ನಾವು ಮಾತಾಡೋಲ್ಲ, ಯಾಕಂದ್ರೆ ಹೆಣ್ಮಕ್ಳು ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಮೆಂಟಲಿ. ಒಂದ್ ಲೇಡಿ ಒಂದು ವರ್ಕಿಂಗ್ ಇದ್ರೆ ಕೂಡ, ಆಫೀಸ್ಗೆ ಹೋಗಿದ್ರು ಅವ್ರ ಮನ್ಸೆಲ್ಲ ಮನೇಲಿ ಇರುತ್ತೆ. ಈಗ ಯಾರಾದ್ರೂ ರೆಸ್ಪಾನ್ಸಿಬಲ್ ಆಗಿ ಮಕ್ಳು ನೋಡ್ಕೋತಿದ್ದಾರೆ ಅಂದ್ರೆ ಟೆನ್ಷನ್ ಇಲ್ಲ. ಬಟ್ ಯಾರ ಹತ್ರನೂ ಬಿಟ್ಟು ಹೋಗಿದ್ದಾರೆ, ಈಗ ಆ ತರದ್ದು ತುಂಬಾ ಬಿಸ್ನೆಸ್ ಗಳಾಗಿದೆ, ಮಕ್ಳು ನೋಡ್ಕೊಳ್ಳುವಂತದ್ದು ಸಾಕಷ್ಟು ಬಿಸ್ನೆಸ್ ಆಗಿದೆ. ಆ ತರದಿದ್ದಾಗ ಅವ್ರದ್ದು ಮೈಂಡ್ ಕೂಡ ಈ ಕಡೆ ಇರುತ್ತಲ್ಲ. ನಾನು ಹೇಳೋದು, ಅಂತ ವುಮನ್ಸ್ ಗಳಿಗೆ ಸೊಸೈಟಿ ರೆಸ್ಪೆಕ್ಟ್ ಮಾಡೋದನ್ನ ಫಸ್ಟ್ ಕಲಿಬೇಕು ಹೆಣ್ಮಕ್ಳಿಗೆ ಅಂತ. ಸೊ ಅದಾದ್ಮೇಲೆ ಒಂದು ಟೈಮ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಪೂನಾದಲ್ಲಿದ್ದೆ ಅಂದ್ರೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ತನಕ ಅವನು ಶಾಲೆಗೆ ಹೋಗ್ತಾ ಇದ್ದ. 2:30ಗೆಲ್ಲ ಬರ್ತಾ ಇದ್ದ. 2:30 ತನಕ ಯಾರು ಜಾಬ್ ಕೊಡ್ತಾರೆ ನನ್ಗೆ ಅಲ್ಲಿ? ಈಗ ನನ್ಗೆ ಇಂಟ್ರೆಸ್ಟ್ ಇದೆ, ನನ್ಗೆ ಆಸೆ ಇದೆ ಜಾಬ್ ಮಾಡ್ಬೇಕು, ನಾನು ಅರ್ನ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಇವಂದು ನನ್ನ ಫ್ಯಾಮಿಲಿ ಎಷ್ಟೇ ಚೆನ್ನಾಗಿ ನೋಡ್ಕೋಬಹುದು, ನನ್ ಫಿನಾನ್ಷಿಯಲಿ ಪ್ರಾಬ್ಲಮ್ ಇಲ್ಲದೆ ಇರಬಹುದು, ಬಟ್ ಆದ್ರೆ ಕೂಡ ನಾನು ಏನೋ ಕಲಿಬೇಕು, ಏನೋ ಮಾಡ್ಬೇಕು ಅನ್ನುವಂತ ತುಂಬಾ ಆಸೆಗಳಿರುತ್ತೆ, ಪ್ರತಿ ಹೆಣ್ಮಕ್ಳಿಗೂ ಇರುತ್ತೆ. ನಾವ್ ಏನೋ ಅರ್ನ್ ಮಾಡಿದಾಗ ಅದ್ ಖುಷಿ ಇರುತ್ತೆ ಅಲ್ಲ ನಮ್ಗೆ. ಇಫ್ ಇಟ್ ಇಸ್ 10,000 20,000 ತುಂಬಾ ಖುಷಿ ಇರುತ್ತೆ. ಬಟ್ ಸಂದರ್ಭಗಳು ನಮ್ಗೆ ಸಪೋರ್ಟ್ ಮಾಡಲ್ಲ. ಸೊ ಆ ತರದಿದ್ದಾಗ ಅದಾದ್ಮೇಲೆ ಕೋವಿಡ್ ಆಯ್ತು. ಅದಾದ್ಮೇಲೆ ನಮ್ದು ಟ್ರಾವೆಲಿಂಗ್ ಶುರು ಆಯ್ತು. ಅದಾದ್ಮೇಲೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಯ್ತು. ಸೊ ಮಗು ಮನೇಲಿರುತ್ತೆ, ಬಿಟ್ಬಿಟ್ಟು ಎಲ್ಲಿಗೆ ಹೋಗ್ತೀರಾ ನೀವು? ಅದು ಆಗ್ಲಿಲ್ಲ. ಫೈನಲಿ ಕೋಲ್ಕತ್ತಾ ಮತ್ತೆ ಬಿಹಾರಲ್ಲೆಲ್ಲ ಇರುವಾಗ ಆನ್ಲೈನ್ ಕ್ಲಾಸಸ್ ನಡೀತಾ ಇತ್ತು ನನ್ನ ಮಗಂದು. ಸೊ ನಾನು ಅವಾಗ್ಲೂ ಪ್ರೆಸೆಂಟ್ ಇರ್ಲೇಬೇಕಾಗಿತ್ತು ನನ್ನ ಮಗನ ಜೊತೆ. ಅದಾದ್ಮೇಲೆ ನಾವು ಚೆನ್ನೈಗೆ ಶಿಫ್ಟ್ ಆದ್ವಿ. ಅಲ್ಲಿ 2 years ಇದ್ವಿ ಚೆನ್ನೈನಲ್ಲಿ. ಅವಾಗ ನಾನು ಡಿಸೈಡ್ ಮಾಡಿದೆ, ಅಟ್ಲೀಸ್ಟ್ ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನೆ, ಅಟ್ಲೀಸ್ಟ್ ನಾನು ಏನಾದ್ರೂ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಜನ ಹೇಗ್ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ತುಂಬಾ ಜನ ಇವ್ರು ಸ್ವಲ್ಪ ಏಜ್ಡ್ ಅದು ಆಕ್ಚುಲಿ ನಿಮ್ಗೆ ಕಷ್ಟ ಆಗುತ್ತೆ ತಗೊಳಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಒಂದ್ ಕಂಪ್ನಿಗೆ ಏನೋ ನೀವು ಜಾಯಿನ್ ಮಾಡಕ್ ಹೋಗ್ತೀರಾ, ಬಟ್ ಸ್ಟಿಲ್ ಅಲ್ಲೆಲ್ಲ ತುಂಬಾ ಫ್ರೆಶರ್ಸ್ ಇರ್ತಾರೆ. ಅವ್ರಗಳ ಮಧ್ಯ ನೀವು ತುಂಬಾ ಡಿಫ್ರೆಂಟ್ ಆಗಿ ಅನ್ಸಕ್ ಸ್ಟಾರ್ಟ್ ಆಗ್ಬಿಡತ್ತೆ. ತುಂಬಾ ಕೆಲವು ಜನ ಮಾತ್ರ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತಾರೆ ನಿಮ್ಮನ್ನ, ನೀವು ನಿಮ್ಮ ಮನಸ್ಥಿತಿನ. ಬಟ್ ಇನ್ ತುಂಬಾ ಜನ 90% ಯಾರು ಅದ್ ಬೇಕಾಗಿರಲ್ಲ. ಮತ್ತೆ ನಿಮ್ಮನ್ನ ಒಂದು ಸೈಡ್ ಅಲ್ಲಿ ಇಡೋಕೆ ಟ್ರೈ ಮಾಡ್ತಾರೆ. ಇವ್ರು ಏಜ್ಡ್ ಇದಾರಪ್ಪ, ಇವ್ರು ಮ್ಯಾರಿಡ್ ಇದಾರಪ್ಪ, ಆ ತರದ್ದು ನಾವ್ ಅವ್ರ ಜೊತೆ ಹೊಂದ್ಕೊಳಕ್ ಟ್ರೈ ಮಾಡಿದ್ರು ಆ ತರದ್ ಮೈಂಡ್ ಸೆಟ್ ತುಂಬಾ ಇರುತ್ತೆ. ಅದನ್ನ
ತಗೊಳಕ್ಕೆ ಕೂಡ ಕಷ್ಟ ಆಗತ್ತೆ. ಸೊ ಅದಾದ್ಮೇಲೆ ನಾನು DPS ಅಂತ ಒಂದು ಬ್ಯಾಂಕಲ್ಲಿ ಜಾಬ್ ಫೈನಲ್ ಲಕ್ಕಿಲಿ ನನಗೆ ಜಾಬ್ ಸಿಕ್ತು ಅಲ್ಲಿ. ವೆರಿ ವಂಡರ್ಫುಲ್ ಆಪರ್ಚುನಿಟಿ ನನಗೆ. ಒಳ್ಳೆ ಪ್ಯಾಕೇಜ್ ಕೂಡ ನನಗೆ ಸಿಕ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರದ್ದು ಒಂದು ಜಾಬ್ ನನಗೆ ಸಿಗಬಹುದು ಅಂತ. ಆ್ಯಂಡ್ ಅಲ್ಲಿ ಮ್ಯಾನೇಜರ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ತುಂಬ ಅರ್ಥ ಮಾಡ್ಕೋತಾ ಇದ್ರು. ನನಗೆ ಈ ಥರ 2 ವೀಕ್ ಆಫ್ ಇರ್ತಾ ಇತ್ತು ವೀಕ್ಲಿ. ಈ ಥರದ್ದು ಒಂದಿನ ನನಗೆ ಪ್ಲೀಸ್ ಈ ಡೇ ಮಾಡಿಕೊಡಿ ನನಗೆ ಅಂತ ಹೇಳಿದಾಗ್ಲೂ ಕೂಡ ಅವ್ರು ನನಗೆ ಮಾಡಿಕೊಡ್ತಾ ಇದ್ರು. ತುಂಬ ಎಲ್ಲ ಚೆನ್ನಾಗಿತ್ತು. ಬಟ್ ಬ್ಯಾಡ್ ಲಕ್ ಗೊತ್ತಿಲ್ಲ ನನಗೆ. ಬಟ್ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ನಾವು ಚೆನ್ನೈಗೆ ಬಂದಾಗ ಇನ್ನೂ ಬಿಹಾರ್ದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರಲಿಲ್ಲ. ಅನ್ಫಾರ್ಚುನೇಟ್ಲಿ ಅವರು ಟ್ರಾವೆಲ್ ಮಾಡಬೇಕಾಯ್ತು ಅಲ್ಲಿ. ಅಂದರೆ ತುಂಬ ಟೈಮ್ ಅಲ್ಲೇ ಇರಬೇಕಾಯ್ತು ಬಿಹಾರ್ನಲ್ಲಿ. ನಾನು ಚೆನ್ನೈಲಿ ಒಬ್ಬಳೇ ಸ್ಟಕ್ ಆದೆ. ಹ್ಮ್. 3 o'clockಗೆ ಸ್ಕೂಲ್ ಬಿಟ್ಬಿಡ್ತಾ ಇದ್ರು. ಆಮೇಲೆ ಅಕ್ಕಪಕ್ಕ ಯಾರೂ ಇರ್ತಾ ಇರಲಿಲ್ಲ. ಇಂಡಿಪೆಂಡೆಂಟ್ ಮನೆ ಇತ್ತು, ಬಿಕಾಸ್ ಮಗು ಜೊತೆ ಯಾರೂ ಇರಲಿಲ್ಲ. ಸೊ ಹಾಗಾಗಿ ಅವಾಗ ನಾನು ಅದನ್ನ ಕ್ವಿಟ್ ಮಾಡಿದಾಗ ನಾನು ಯೋಚನೆ ಮಾಡಿದೆ ಏನ್ ಮಾಡಬಹುದು. ಅಂದ್ರೆ 9 to 5 ಜಾಬ್ ಮಾಡಕ್ ನಮ್ಗೆ ಆಕ್ಚುಲಿ ಡಿಫಿಕಲ್ಟ್ ಆಗುತ್ತೆ ಈಗ. ಬಿಕಾಸ್ ಈಗ ಹಸ್ಬೆಂಡ್ ಆಲ್ರೆಡಿ ಒಂದ್ ಲೆವೆಲ್ ಅಲ್ಲಿ ಬೆಳೆದಿದ್ದಾರೆ. ಅವ್ರನ್ನ ನಾನು ಡಿಸ್ಟರ್ಬ್ ಮಾಡಕ್ ಆಗಲ್ಲ ಅಲ್ವಾ. ಈಗ ನನಗ್ ಮಾಡೋಣ ಅಂದ್ರೆ ನನ್ಗೆ ಯಾರು ಸಪೋರ್ಟ್ ಸಿಸ್ಟಮ್ ಇಲ್ಲ, ಮತ್ತೆ ಮಗು ಸಫರ್ ಆಗ್ತಾ ಇದೆ. ಸೊ ಈ ಕಾರಣಕ್ಕಾಗಿ ನಾನು ಅಲ್ಲಿ ಜಾಬ್ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಅದ್ರ ಬಗ್ಗೆ ನನಗೆ ತುಂಬಾ ಬೇಜಾರಿದೆ. ಬಟ್ ಅದೇ ಅವಾಗ ಡಿಸೈಡ್ ಮಾಡಿದ್ದು ಯಾಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬಾರ್ದು. ಅಟ್ಲೀಸ್ಟ್ ನನ್ನ ಟೈಮ್ನಲ್ಲಿ ಅಟ್ಲೀಸ್ಟ್ ಏನಾದರೂ ಮಾಡ್ಕೊಳ್ಬಹುದಲ್ಲ. ಸುಮ್ಮನೆ ಕೂರೋದಕ್ಕಿಂತ ಅಟ್ಲೀಸ್ಟ್ ಸಮಥಿಂಗ್ ಐ ವಿಲ್ ಲರ್ನ್ ಅನ್ನೋ ಪರ್ಪಸ್ಸಿಗೋಸ್ಕರ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಲಾಂಗ್ ಸ್ಟೋರಿ. ಸೊ ಹೀಗೆ ಹೇಗ್ ಸ್ಟಾರ್ಟ್ ಆಯ್ತು ಅಂತ. ಹೌದು ಹೌದು. ಸೊ ಯಾವ ತರ ಲೆಸನ್ಸ್ ಕಲ್ತ್ಕೊಂಡಿದ್ದೀರಾ ನಿಮ್ಮ ಲೈಫ್ ಅಲ್ಲಿ ಬೇರೆ ಬೇರೆ ಸಿಟೀಸ್ ಟ್ರಾವೆಲ್ ಮಾಡಿ? ಸಾಕಷ್ಟು ಲೆಸನ್ ಕಲ್ತಿದ್ದೀವಿ ಹೃದಯ್. ನೀವೇನಾದ್ರೂ ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ನಾನು ಹೇಳ್ತೀನಿ. ನೀವು ಫಾರ್ ಅನ್ ಎಕ್ಸಾಂಪಲ್ ಪುಣೆದಲ್ಲಿ ಯಾವ ತರ ಲೆಸನ್ಸ್ ಕಲ್ತ್ಕೊಂಡಿದ್ದೀರಾ ಈ ನಿಮ್ಮ ಲೈಫ್ಗೆ ಯೂಸ್ ಆಗಿರೋದು, ಮತ್ತು ನೆಕ್ಸ್ಟ್ ಚೆನ್ನೈದಲ್ಲಿ ಯಾವ ತರ ಲೆಸನ್ಸ್ ಕಲ್ತ್ಕೊಂಡಿದ್ದೀರಾ ನಿಮ್ಮ ಲೈಫ್ ಅಲ್ಲಿ ಯುಟಿಲೈಸ್ ಮಾಡೋಕೆ, ಆ ತರ. ನಾವು ಎಲ್ಲಿಗಾದ್ರೂ ಹೋಗ್ಲಿ, ಫಸ್ಟ್ ಆಫ್ ಆಲ್ ನಾವು ಫಸ್ಟ್ ಮೈಂಡ್ ಸೆಟ್ ಏನ್ ಇಟ್ಕೋಬೇಕಂದ್ರೆ, ನಾವು ಅಲ್ಲಿದು ಲ್ಯಾಂಗ್ವೇಜ್ನ ನಾವು ರೆಸ್ಪೆಕ್ಟ್ ಮಾಡಬೇಕು, ಅವ್ರದ್ದು ಕಲ್ಚರ್ನ ರೆಸ್ಪೆಕ್ಟ್ ಮಾಡಬೇಕು, ಅವ್ರದ್ದು ಫುಡ್ ಹ್ಯಾಬಿಟ್ಸ್ನ ರೆಸ್ಪೆಕ್ಟ್ ಮಾಡಬೇಕು. ಸೊ ಆ ಥರದ್ದು ಇದ್ದಾಗ ನಮ್ಗೆ ಸಮಸ್ಯೆಗಳು ಜಾಸ್ತಿ ಆಗಲ್ಲ. ನಾವು ಯಾವುದೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಹೋದ್ರೆ ಅಲ್ಲಿ ನಾವು ಸರ್ವೈವ್ ಆಗಕ್ಕಾಗಲ್ಲ. ಸೊ ಐ ಥಿಂಕ್ ದಿಸ್ ಇಸ್ ಅ ಬಿಗ್, ಇದು ಸಿಂಪಲ್, ಆಕ್ಚುಲಿ ಸಿಂಪಲ್ ಅನ್ಸುತ್ತೆ, ಬಟ್ ಆಕ್ಚುಲಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಐ ಥಿಂಕ್ ಅದು ಅಂದ್ರೆ ಒಂದು ಪ್ಯಾಷನ್ ಇಟ್ಕೊಂಡು ಹೋಗ್ಬೇಕು. ಅಂದ್ರೆ ನೀವು ಕಂಪ್ಲೇಂಟ್ಸ್ ಮೈಂಡ್ ಇಟ್ಕೊಂಡ್ರೆ ನೀವಲ್ಲಿ ಏನು ಎಂಜಾಯ್ ಮಾಡೋಕ್ಕಾಗಲ್ಲ. ಅಂಡ್ ವೆರಿ ಇಂಪಾರ್ಟೆಂಟ್, ನಾನು ಬೇರೆ ಟ್ರಾವೆಲ್ ಮಾಡಿದಾಗ ನನಗೆ ಒಂದು ರಿಯಲೈಸ್ ಬಿಗ್ ಲೆಸನ್ ಅರ್ಥ ಆಗಿದ್ದಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಂತರ ಬೇರೆ ಸ್ಟೇಟಿಂದ ಬೇರೆ ಸ್ಟೇಟಿಗೆ ಹೋಗುವಾಗ ನಾನು ತುಂಬಾ ಜನಕ್ಕೆ ಏನು ಅಡ್ವೈಸ್ ಮಾಡ್ತೀನಂದ್ರೆ, ಆದಷ್ಟು ಅಂದ್ರೆ ಗೇಟೆಡ್ ಕಮ್ಯುನಿಟಿ ಸೊಸೈಟಿಗೆ ಹೋಗಿ. ಇವೊಂದು ಸ್ವಲ್ಪ ಎಕ್ಸ್ಪೆನ್ಸ್ ಆದ್ರೆ ಕೂಡ, ರೆಂಟ್ ಜಾಸ್ತಿ ಇರುತ್ತೆ, ಸ್ವಲ್ಪ ಇದ್ರೆ ಕೂಡ ಬೆಸ್ಟ್ ನಾನು ತುಂಬಾ ಬಿಗ್ ಲೆಸನ್ ಕಲ್ತಿದ್ದು ಗೇಟೆಡ್ ಕಮ್ಯುನಿಟಿಗೆ ಹೋದ್ರೆ ಅಟ್ಲೀಸ್ಟ್ ನಿಮ್ಗೆ ಎಲ್ಲ ಕಲ್ಚರ್ ಜನಗಳು ಸಿಗ್ತಾರೆ, ದೇ ರೆಸ್ಪೆಕ್ಟ್ ಈಚ್ ಅದರ್. ಮತ್ತೆ ಮಕ್ಳಿಗೆ ಕೂಡ ಸೋಷಿಯಲ್ ಲೈಫ್ ಸಿಗುತ್ತೆ, ನಮ್ಗೆ ಸಿಗುತ್ತೆ. ಏನೋ ಒಂದು ಸೆಲೆಬ್ರೇಷನ್ ಆಗ್ಬೇಕಂತಂದ್ರೆ ಕೂಡ ಎಲ್ರ ಜೊತೆಗೆ ಸೇರ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ನೀವೇನಾದ್ರೂ ಇಂಡಿಪೆಂಡೆಂಟ್ ಮನೆಗಳಿಗೆ ಹೋಗ್ಬಿಟ್ರೆ ಐ ಥಿಂಕ್ ನಿಮ್ಗೆ ಸೋಷಿಯಲ್ ಲೈಫ್ ಸಿಕ್ಕಲ್ಲ, ಮಕ್ಳ ಜೊತೆ ಆಟಾಡೋಕೆ ತುಂಬಾ ಜನ, ಇವಾಗಿನ ಪೇರೆಂಟ್ಸ್ ಮೈಂಡ್ ಸೆಟ್ಟೇ ಬೇರೆ ಇದೆ, ಅದು ಎಲ್ಲ ತುಂಬಾ ಸಫರ್ ಆಗ್ಬಿಡ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಅದು ಚೆನ್ನೈನಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ನಾನ್ ಸಜೆಸ್ಟ್ ಮಾಡೋದು ಬೆಸ್ಟ್ ಗೇಟೆಡ್ ಕಮ್ಯುನಿಟಿಗೆ ಹೋಗಿ, ಬಿಕಾಸ್ ಅಲ್ಟಿಮೇಟ್ಲಿ ಲೈಫ್ ಒಂದೇ, ಚೆನ್ನಾಗಿ ಬದುಕಬೇಕು. ಸೋಷಿಯಲ್ ಲಕ್ಕಿಲಿ ನಿಮ್ಗೆ ಏನಾದ್ರೂ ಒಳ್ಳೆ ಏರಿಯಾ ಸಿಕ್ಕಿ ಅಲ್ಲಿ ಒಳ್ಳೆ ನೇಬರ್ ಸಿಕ್ಕಿದ್ರೆ ಓಕೆ. ಬಿಕಾಸ್ ನಾನೀಗ ಬೆಂಗಳೂರಿಗೆ ಬಂದು 2 ವರ್ಷ ಆಯ್ತು, 2 ಮನೇಲೂ ಸೋಷಿಯಲ್ ಲೈಫ್ ಇರ್ಲಿಲ್ಲ ನಂಗೆ. ನಾನು ಆಕ್ಚುಲಿ ಸ್ವಲ್ಪ ಸಫರ್ ಆದೆ ಅದು ರಿಲೇಟೆಡ್. ಮಗು ಕೂಡ ಅಕ್ಕಪಕ್ಕ ಯಾರು ಇಲ್ಲ ಮಾತಾಡಕ್ಕೆ,
ಅಂತ ಬೇಜಾರ್ ಮಾಡ್ಕೋತಾ ಇದ್ದ. ಬಿಕಾಸ್ ಅಟ್ಲೀಸ್ಟ್ ನಮ್ಗೆ ಬೆಳಗ್ಗೆ ಎದ್ದು ಯಾರಾದ್ರೂ ಗುಡ್ ಮಾರ್ನಿಂಗ್ ಹೇಳಕ್ಕೆ ಕೂಡ ಯಾರು ಇರ್ತಾ ಇರ್ಲಿಲ್ಲ. ಸೊ ಈ ತರದ್ದು ಅದು ನಿಮ್ಗೆ ಮೆಂಟಲಿ ತುಂಬಾ ಇದಾಗ್ಬಿಡತ್ತೆ. ಸೊ ಬೆಸ್ಟ್ ನಾನು ಹೇಳೋದು, ಒಳ್ಳೆ ಏರಿಯಾ ಯಾವ್ದಾದ್ರು ನಿಮ್ಗೆ ಗೊತ್ತಿರೋದಿದ್ರೆ ಹೋಗಿ, ಇಲ್ಲ ಅಂತಂದ್ರೆ ಗೇಟೆಡ್ ಕಮ್ಯುನಿಟಿಗೆ ಹೋಗ್ಬಿಡಿ. ರೈಟ್. ಸೊ ನಿಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಏನ್ ತರ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಾ, ಹೇಗೆ ಎಂಗೇಜ್ಮೆಂಟ್ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳಿ. ಲಾಸ್ಟ್ 1 year ಇಂದ ನಾನು ಆಕ್ಚುಲಿ ತುಂಬಾ ಬೇರೆ ಬೇರೆ ನನ್ನ ಪರ್ಸನಲ್ ಕೆಲಸಗಳಲ್ಲಿ ನಾನು ಬ್ಯುಸಿ ಆಗಿದ್ದೆ ಹೃದಯ್. ಅದಕ್ಕಿಂತ ಮುಂಚೆ ನಾನು ಬೆಂಗಳೂರಲ್ಲಿ ಆಗುವಂತಹ ಸಾಕಷ್ಟು ಕರೆಂಟ್ ಅಪ್ಡೇಟ್ಸ್, ಈವೆಂಟ್ಸ್ಗಳ ಬಗ್ಗೆ ನಾನು ಅಪ್ಡೇಟ್ ಮಾಡ್ತಾ ಇದ್ದೆ. ಅಂಡ್ ಕೆಲವೊಂದು ಇಂಟರ್ವ್ಯೂಸ್ ಕೂಡ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಅದನ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ನನ್ನ ಪರ್ಸನಲ್ ಕೆಲಸಗಳಿಂದ. ಹಾಗಾಗಿ ಮುಂದೆ ಈಗ ನೋಡೋಣ, ಪ್ಲಾನಿಂಗ್ ಇದೆ ಏನ್ ಮಾಡ್ತೀನಿ ಅಂತ. ವೆರಿ ಸೂನ್ ತಿಳಿಸ್ತೀನಿ ನಾನು. ಸೊ ನೀವು ಟ್ರಾವೆಲ್ ಬ್ಲಾಗ್ಸ್ ಎಲ್ಲ ಹಾಕಿದ್ದೀರಾ, ಹೇಗ್ ಬಂತು ಎಂಗೇಜ್ಮೆಂಟ್? ನಾನು ಸ್ವಲ್ಪ ನೋಡಿದೆ, ನೀವು ಟ್ರಾವೆಲ್ ಬ್ಲಾಗ್ಸ್ ಹಾಕಿರೋದು ಚೆನ್ನಾಗಿ ಬಂತು. ಸೊ ಹೇಗ್ ಕ್ರಿಯೇಟ್ ಮಾಡ್ತೀರಾ ಈ ವಿಡಿಯೋಸ್ ಅಂತ ಹೇಳಿ. ಆಕ್ಚುಲಿ ನನ್ಗೆ ಬೇಜಾರ್ ಏನಂದ್ರೆ ಇದು ಮೊದ್ಲೇ ಗೊತ್ತಾಗ್ಬೇಕಿತ್ತು ನನಗೆ ಅಂತ. ಅಂದ್ರೆ ಯಾಕಂದ್ರೆ ನಾನು ತುಂಬಾ ಟ್ರಾವೆಲ್ ಮಾಡಿದ್ರಿಂದ ಈಗ ಡಿಫ್ರೆಂಟ್ ಡಿಫ್ರೆಂಟ್ ಕಲ್ಚರ್ಸ್. ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳಿದೆ 4 o'clock ಮಕ್ಳು ಶಾಲೆಗೆ ಹೋಗ್ತಾರೆ ಅಂತ. ವೆರಿ ಇಂಟ್ರೆಸ್ಟಿಂಗ್ ಅನ್ಸಲ್ವಾ ನಿಮ್ಗೆ ಅದನ್ನೆಲ್ಲ ಕೇಳಿದಾಗ? 4:30, 5 o'clock ಮಕ್ಳು ಕ್ರಿಕೆಟ್ ಆಡ್ತಿರ್ತಾರೆ. ನಮ್ ಕಡೆ 6 ಗಂಟೆ ಆದ್ರೂ ಮಕ್ಳು ಎದ್ದಿರೋದಿಲ್ಲ. ಸೊ ಅಂದ್ರೆ ಅದು ಲೈಫ್ ಸ್ಟೈಲೇ ಹಂಗಿದೆ. ಆ ತರದ್ ಎಷ್ಟು ವಿಷಯಗಳನ್ನ ಕ್ಯಾಪ್ಚರ್ ಮಾಡ್ಬೋದಿತ್ತಲ್ಲ ನಾನು ಟ್ರಾವೆಲಿಂಗ್ ಅಲ್ಲಿ. ಅಂದ್ರೆ ಅದು ಬಿಟ್ಟು ಬಂದ್ಮೇಲೆ ನಾನು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದಲ್ಲ 2 years ಬ್ಯಾಕ್. ಅಂದ್ರೆ ಬೆಂಗಳೂರಿಗೆ ಬಂದ್ಮೇಲೆ ನಾನು ಆಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಸೊ ಅದನ್ನ ನನಗೆ ಅನ್ಸುತ್ತೆ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ವಲ್ಲ ನನಗೆ ಅಂತ ನನ್ಗೆ ಅನ್ಸುತ್ತೆ. ಸೊ ಯಾವ ತರ ಸಿಟಿ ನಿಮ್ಗೆ ಗ್ರಾಟಿಟ್ಯೂಡ್ ಕೊಡೋದು ಹೇಳ್ಕೊಡ್ತು? ಗ್ರಾಟಿಟ್ಯೂಡ್ ನನಗೆ ಪುಣೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮೈಸೂರಿಂದ ಹೊರಟು ಪುಣೆಗೆ ಹೋದಾಗ ಸಾಕಷ್ಟು ಡಿಫ್ರೆನ್ಸಸ್ ಇತ್ತು. ನಾನು ನಿಮ್ಗೆ ಆಲ್ರೆಡಿ ಹೇಳ್ದಾಗೆ ತುಂಬಾ ಚೇಂಜಸ್ ಇರುತ್ತೆ. ಬಟ್ ನಾನು ಗೆಟೆಡ್ ಕಮ್ಯುನಿಟಿ ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿಗೆ ಹೋದಾಗ ನಮ್ಗೆ ಎಲ್ಲಾ ತರದ್ದು ಮಿಕ್ಸ್ಡ್ ಕಲ್ಚರ್ಡ್ ಜನಗಳು ಸಿಗ್ತಾ ಇದ್ರು. ಸೊ ಅಲ್ಲಿ ತುಂಬಾ ಒಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ರು, ಒಳ್ಳೆ ಸಮಯ ಕಳೆದ್ವಿ. ಏನಾದ್ರೂ ಪ್ರಾಬ್ಲಮ್ಸ್ ಆದ್ರೆ ಅಟ್ಲೀಸ್ಟ್ ಅವ್ರು ನಮ್ಗೆ ಹೆಲ್ಪ್ ಮಾಡಕ್ ಬರ್ತಾ ಇದ್ರು. ಸೊ ಇದೆಲ್ಲ ನೋಡುವಾಗ ಅದು ನನಗೆ ಬೇರೆ ಕಡೆ ಚೆನ್ನೈಲಂತೂ ಕಂಪ್ಲೀಟ್ಲಿ ಇರ್ಲಿಲ್ಲ ಆ ಥರ. ಬಿಕಾಸ್ ಅದು ಇಂಡಿಪೆಂಡೆಂಟ್ ಮನೆ, ಅದು ಯಾರು ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ. ಅದು ಆಕ್ಚುಲಿ ನಂಗೆ ಚೆನ್ನಾಗಿ ಅನ್ಸಿಲ್ಲ. ಬಟ್ ಬಿಹಾರಲ್ಲಿ ಚೆನ್ನಾಗಿದ್ರು ಓನರ್. ಬಟ್ ಕೋಲ್ಕತ್ತಾದಲ್ಲಿ ಓನರ್ ಇರ್ಲಿಲ್ಲ ಅಲ್ಲಿ ಆಕ್ಚುಲಿ. ಜಸ್ಟ್ ಅದು ಬಿಲ್ಡಿಂಗ್ 3 BHK ಇತ್ತು. ಹಾಗಾಗಿ ತುಂಬಾ ಖುಷಿಯಾಗಿದ್ದ ದಿನಗಳು ನಂದು. ತುಂಬಾ ಒಳ್ಳೆ ಫ್ರೆಂಡ್ಸ್, ಮತ್ತೆ ಎಲ್ಲ ತರ ಎಂಜಾಯ್ ಮಾಡಿದ್ದು. ಓವರ್ ಆಲ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಪುಣೆ. ಸೊ ಅಲ್ಲಿಗೆ ನಾನು ಗ್ರಾಟಿಟ್ಯೂಡ್ ತಿಳ್ಸಕ್ ಇಷ್ಟಪಡ್ತೀನಿ. ಸೊ ಯಾರನ್ನ ಸ್ಟಾರ್ಟ್ ಮಾಡ್ಬೋದಾ ಈ ಯೂಟ್ಯೂಬ್ ಜರ್ನಿಯನ್ನ? ಕಾಂಟೆಂಟ್ ಕ್ರಿಯೇಟರ್ ಆಗೋದು ಯಾರನ್ನ ಸ್ಟಾರ್ಟ್ ಮಾಡ್ಬೋದಾ? ಹೇಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಯೂಟ್ಯೂಬ್ ಅನ್ನೋದು ಈಗ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಷಲಿ ಯೂಟ್ಯೂಬ್ಗಿಂತ ಇನ್ಸ್ಟಾದಲ್ಲಿ ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ, ಕೆಲವರು ತುಂಬಾ ಒಳ್ಳೆ ಕಂಟೆಂಟ್ ಮಾಡಿ ಕೂಡ ಒಳ್ಳೆ ದುಡ್ಡು ಅರ್ನ್ ಮಾಡ್ತಾ ಇದ್ದಾರೆ. ಬಟ್ ಮಾಡಬೇಕು ಅಂತಂದ್ರೆ ನಾನು ಹೇಳೋದಿಷ್ಟೇ, ಹಾರ್ಡ್ ವರ್ಕ್ ಇರಬೇಕು, ಕ್ರಿಯೇಟಿವ್ ಯೋಚನೆಗಳನ್ನ ಮಾಡಬೇಕು, ಅಂಡ್ ಡೆಡಿಕೇಶನ್ ಇರಬೇಕು, ಅಂಡ್ ಅದನ್ನ ಕಂಟಿನ್ಯೂಸ್ಲಿ ಮಾಡಬೇಕು, ಅದನ್ನ ಸ್ಟಾಪ್ ಮಾಡಬಾರ್ದು. ಬಟ್ ನಾನು ಅದು ಕನ್ಸಿಸ್ಟೆನ್ಸಿ ನಾನು ಆಕ್ಚುಲಿ ಮೇಂಟೈನ್ ಮಾಡಲಿಲ್ಲ. ತುಂಬಾ ಜನ ನನಗೆ ಅದು ಹೇಳ್ತಾ ಇದ್ರು. ಬಿಕಾಸ್ ಆಫ್ ಮೈ ಪರ್ಸನಲ್ ಪ್ರಾಬ್ಲಮ್ಸ್ ಇಂದ ನಾನು ಅದನ್ನ ಆಕ್ಚುಲಿ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ಹೇಳೋದು, ಸೋಷಿಯಲ್ ಮೀಡಿಯಾನ ತುಂಬಾ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ. ಯಾಕಂದ್ರೆ ಇವಾಗ ತುಂಬಾ ನನಗನ್ಸುತ್ತೆ ಒಂದು 70% ಐ ಥಿಂಕ್ ಒಂದು ಬ್ಯಾಡ್ ಮೆಸೇಜ್ ಕೊಡೋದ್ರಲ್ಲೇ ಜನ ಬ್ಯುಸಿ ಆಗಿದ್ದಾರೆ. ಬ್ಯುಸಿ ಆಗೋದಕ್ಕಿಂತ ಹೆಚ್ಚಾಗಿ ಕೊಡೋರು ಹೆಂಗ್ ಬೇಕಾದ್ರೂ ಕೊಡ್ತಾರೆ. ಬಟ್ ವ್ಯೂವರ್ಸ್ ಏನಿದ್ದಾರೆ ಅವ್ರು ಸ್ವಲ್ಪ ಮೆಚೂರ್ಡ್ ಆಗಿ ನೋಡ್ಬೇಕು ಅದನ್ನ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ಸೋಷಿಯಲ್ ಮೀಡಿಯಾ ನೀವು ಕೇಳಿದ ಕ್ವೆಶನ್ಗೆ, ಎಸ್, ಇಟ್ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ಸ್ಪೆಷಲಿ ನನ್ನ ತರದವ್ರಿಗೆ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ನನ್ಗೆ ಅನ್ಸುತ್ತೆ. ಹೇಗ್ ಸ್ಟಾರ್ಟ್ ಮಾಡ್ಬೋದು ಒಬ್ರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ? ಕಾಂಟೆಂಟ್ ಕ್ರಿಯೇಷನ್ ಹೇಗೆ
ಈ ವಿಡಿಯೋಸ್ ಅನ್ನು ಮಾಡ್ಬೋದು? ಸಿ ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅವ್ರು ಏನು ಯೋಚನೆ ಮಾಡ್ಬೇಕಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೌಸ್ ವೈಫ್ ಇದ್ದೀನಿ. ನಾನು ಮಿಸ್ಟೇಕ್ ಏನ್ ಮಾಡಿದೆ ಅಂತ ನಾನು ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದಷ್ಟು ಟ್ರಾವೆಲಿಂಗ್ ವಿಡಿಯೋಸ್ಗಳನ್ನ ಹಾಕ್ತೆ. ಟ್ರಾವೆಲ್ ವಿಡಿಯೋಸ್ ಮಾಡಕ್ಕೆ ತುಂಬಾ ಜನ ಇದ್ದಾರೆ. ನನ್ಕಿಂತ ತುಂಬಾ ಚೆನ್ನಾಗಿ ಕ್ವಾಲಿಟಿ ವಿಡಿಯೋಸ್ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಎಡಿಟಿಂಗ್ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ತಮ್ನೇಲ್ ಹಾಕ್ತಾರೆ. ಅಂಡ್ ತುಂಬಾ ವಿಷಯಗಳು ಮ್ಯಾಟರ್ ಆಗುತ್ತೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಈಗ ಒಂದ್ ವಿಡಿಯೋನ ನಾವು ಪೋಸ್ಟ್ ಮಾಡ್ತೀವಿ ಅಂತಂದ್ರೆ, ಲೆಂತಿ ವಿಡಿಯೋಸ್ ನೋಬಡಿ ಡೋಂಟ್ ಲೈಕ್ ಟು ವಾಚ್ ಇವಾಗ. ಅಂತೆ ಅಷ್ಟೊಂದು ಪೇಷನ್ಸ್ ಇರೋದಿಲ್ಲ. ಇವತ್ತು ಇನ್ಸ್ಟಾದಲ್ಲಿ ನಾವು ಸ್ಕ್ರೋಲ್ ಮಾಡ್ತೀವಿ, ಬಿಕಾಸ್ ಅದು 1.5 ನಿಮಿಷ. ಹಾಗಾಗಿ ಇವಾಗಿನ ಜನರೇಷನ್ ತುಂಬಾ ಜನ ಇನ್ಸ್ಟಾಗ್ರಾಮ್ ನಲ್ಲಿ ಇದ್ದಾರೆ, ಬಟ್ ಯೂಟ್ಯೂಬ್ ನೋಡೋದು ಕಡಿಮೆ. ಬಟ್ ಯೂಟ್ಯೂಬ್ ಅಲ್ಲಿ ಒಂದಷ್ಟು ಜನ ಹೇಗಿದ್ದಾರೆ ಅಂತಂದ್ರೆ, ಶುಡ್ ನಾಟ್ ಕ್ರಾಸ್ 10 ಮಿನಿಟ್ಸ್ 15 ಮಿನಿಟ್ಸ್. ಇವಾಗ ಆಲ್ರೆಡಿ ದೇ ಆರ್ ಫೇಮಸ್, ಅವ್ರೇನೋ ತುಂಬಾ ಇಂಟ್ರೆಸ್ಟಿಂಗ್ ಕಂಟೆಂಟ್ ಹಾಕಿದ್ದಾರೆ ಅಂದಾಗ ಮಾತ್ರ ಅದು ತುಂಬಾ ಲೆಂತಿ ಹೋಗುತ್ತೆ, ನೋಡೋರು ಇದ್ದಾರೆ. ಬಟ್ ಜನರಲಿ ಅಷ್ಟೊಂದು ನೋಡಲ್ಲ ಜನಗಳು, ಅಷ್ಟೊಂದು ಪೇಷನ್ಸ್ ಇಲ್ಲ. ಈಗ ಒಂದು ವಿಡಿಯೋ ಮಾಡ್ತಾರೆ ಅಂದ್ರೆ ಅದನ್ನ ಬ್ರೇಕ್ ಮಾಡಿ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸೇಮ್ ವಿಡಿಯೋಸ್ನ ಒಂದಷ್ಟು ಕಟ್ ಮಾಡ್ಕೊಂಡು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡೋದಿರ್ಬೋದು. ಮತ್ತೆ ನಾವ್ ಏನ್ ಪೋಸ್ಟ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ನಾವು ಕಂಟೆಂಟ್ ಕ್ರಿಯೇಷನ್ ಬರ್ತೀವಿ ಅಂತಂದ್ರೆ, ಅವರು ಮೊದ್ಲೇ ಚೆನ್ನಾಗಿ ಯೋಚನೆ ಮಾಡಿ ಡಿಸೈಡ್ ಮಾಡ್ಬೇಕು, ನಾನು ಏನ್ ಕಂಟೆಂಟ್ ಮಾಡಕ್ ಹೊರಟಿದ್ದೀನಿ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ನೀವು ಇಂಟರ್ವ್ಯೂನೇ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನೀವೀಗ ಕುಕ್ಕಿಂಗ್ ಮಾಡಿದ್ರೆ ಅದು ನಿಮ್ಗೆ ಅಲ್ಗರಿದಮ್ ಹೇಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿರುತ್ತೆ ನಿಮ್ಗೆ. ಜಾಸ್ತಿ ಜನಕ್ಕೆ ರೀಚ್ ಆಗಲ್ಲ, ಬಿಕಾಸ್ ಯೂಟ್ಯೂಬ್ಗೆ ಕನ್ಫ್ಯೂಷನ್, ಇವ್ರು ಯಾವ ಪರ್ಟಿಕ್ಯುಲರ್ ಕಂಟೆಂಟ್ ಮಾಡಕ್ ಹೋಗ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಟ್ರಾವೆಲ್ ಅಂದ್ರೆ ಟ್ರಾವೆಲ್ ಮಾಡ್ಬೇಕು, ಕುಕಿಂಗ್ ಅಂದ್ರೆ ಕುಕಿಂಗೇ ಮಾಡ್ಬೇಕು, ಇಲ್ಲ ಪಾಡ್ಕಾಸ್ಟ್ ಮಾಡ್ತಿದಾರೆ ಅಂದ್ರೆ ಪಾಡ್ಕಾಸ್ಟೇ ಮಾಡ್ಬೇಕು, ಇಲ್ಲ ಏನಾದ್ರೂ ಬೇರೆ ತರದ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಕೂತ್ಕೊಂಡು ಅಂದ್ರೆ ಅದೇ ಕೊಡ್ಬೇಕು. ಸೊ ಮಿಕ್ಸ್ಡ್ ಕಂಟೆಂಟ್ ಮಾಡಕ್ ಹೋಗ್ಬೇಡಿ ನಂತರ ಅಂತ ನಾನ್ ಹೇಳೋಕ್ ಇಷ್ಟಪಡ್ತೀನಿ. ಸೊ ನಿಮಗೆ ಇವಾಗ ಹೇಗ ಅನ್ಸ್ತಿದೆ ಈ ಲೈಫ್, ಈ ಎಂಜಾಯ್ಮೆಂಟ್ ಈ ಬೆಂಗಳೂರಲ್ಲಿ? ನಾನಿವಾಗ 3 ಇಯರ್ಸ್ ಆಗ್ತಾ ಇದೆ ಈಗ ಬೆಂಗಳೂರಿಗೆ ಬಂದು. ರೀಸೆಂಟ್ ಆಗಿ ಆಕ್ಚುಲಿ ನಾವು ಮನೆ ತಗೊಂಡ್ವಿ. ವಿಷಯ ಏನಂದ್ರೆ, ಥ್ಯಾಂಕ್ ಯು. ನನಗೆ ಅನ್ಸುತ್ತೆ ತುಂಬಾ ವರ್ಷಗಳು, ಆಲ್ಮೋಸ್ಟ್ 9 ವರ್ಷ ನಾನು ಆಚೆ ಕಡೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿದ್ದೆ. ಬಹಳ ಬೆಂಗಳೂರಲ್ಲಿ ಆಪರ್ಚುನಿಟಿ ಸಿಕ್ಕಿದಾಗ ನಾನು ತುಂಬಾ ಎಕ್ಸೈಟೆಡ್ ಆಗಿದೆ. ಅಂದ್ರೆ ನನಗೆ ಕಲ್ಪನೆ ಇರ್ಲಿಲ್ಲ ನಾನು ಮತ್ತೆ ಬೆಂಗಳೂರಿಗೆ ಹೋಗ್ತೀನಿ ಅನ್ನೋದು, ಯಾವುದೇ ತರದ ಥಾಟ್ ಇರ್ಲಿಲ್ಲ ನಮಗೆ. ಬಟ್ ಅದು ಸಿಕ್ಕಿದಾಗ ನಾನು ತುಂಬಾ ಖುಷಿ ಇದೆ. ನನ್ಗೆ ಏನ್ ಖುಷಿ ಇತ್ತಂದ್ರೆ, ನಾನು ಹೋಗ್ತೀನಿ, ನನ್ನ ಲ್ಯಾಂಗ್ವೇಜ್ ನಾನು ಮಾತಾಡ್ತಾರೆ, ಮತ್ತೆ ಈ ತರದ ಹಬ್ಬಗಳೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದೆ. ಫಾರ್ ಎಕ್ಸಾಂಪಲ್ ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು, ಈ ತರದ್ದು. ಬಿಕಾಸ್ ನಿಮ್ಗೆ ಗೊತ್ತು, ಅದು ಬೇರೆ ಸ್ಟೇಟ್ಗಳಲ್ಲೆಲ್ಲ ಅದು ಆಚರಣೆಗಳೇ ಇಲ್ಲ, ಮತ್ತೆ ಅದು ಗೊತ್ತಿಲ್ಲ ಕೂಡ. ಸೊ ನಾನ್ ಸುಮ್ನೆ ನಮ್ಮಮ್ಮ ಫೋನ್ ಮಾಡಿ ಹೇಳೋರು, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಅಲ್ಲಿ ತನಕ ತುಂಬಾ ಸಲ ಗೊತ್ತಾಗ್ತಾನೆ ಇರ್ಲಿಲ್ಲ ನಮಗೆ ಹಬ್ಬ ಇದೆ ಅಂತ ಬೇರೆ ಸ್ಟೇಟ್ ಅಲ್ಲಿ, ಬಿಕಾಸ್ ಅವ್ರದ್ದು ಕಲ್ಚರ್ ಬೇರೆ, ಅವ್ರದ್ದು ಫೆಸ್ಟಿವಲ್ಸ್ ಬೇರೆ ಇರುತ್ತೆ ಅಲ್ಲ ಕೆಲವೊಂದು. ಈ ದಿವಾಲಿ ಎಲ್ಲ ಕಾಮನ್ ಇರುತ್ತೆ, ಗಣಪತಿ, ದಿವಾಲಿ, ಹೋಲಿ, ಈ ತರದೆಲ್ಲ. ಬಟ್ ಕೆಲವೊಂದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ. ಬಟ್ ಅದೆಲ್ಲ ತುಂಬಾ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದಿದ್ ನನಗೆ ತುಂಬಾ ಡಿಸಪಾಯಿಂಟ್ ಆಯ್ತು ಬೆಂಗಳೂರಿನಲ್ಲಿ. ಯಾಕಂದ್ರೆ ನಾನು ಫಸ್ಟ್ ಮನೆ ಏನ್ ತಗೊಂಡೆ, ಅದು ಆಕ್ಚುಲಿ ಎಲ್ಚನಹಳ್ಳಿಲಿ ಇದ್ದಿದ್ದು. ಜಸ್ಟ್ 3 ಫ್ಲೋರ್ಸ್ ಬಿಲ್ಡಿಂಗ್ ಇತ್ತು, ತುಂಬಾ ಚೆನ್ನಾಗಿತ್ತು, 2 BHK. ಬಟ್ ಹೆಂಗಿತ್ತು ಅಂದ್ರೆ, ನನ್ನ ಇಮ್ಯಾಜಿನೇಷನ್ ಬ್ಯಾಂಗ್ಳೂರ್ ಬೇರೆ ಇತ್ತು, ಬಟ್ ರಿಯಾಲಿಟಿ ಬೇರೆ ಇತ್ತು. ನಾನು 2 ಇಯರ್ಸ್ ಆಲ್ಮೋಸ್ಟ್ ಆ ಮನೇಲಿದ್ದೆ. 2 ಇಯರ್ಸ್ ಅಲ್ಲಿ ಯಾರು ಅಕ್ಕಪಕ್ಕದವ್ರು ನಿಮ್ಗೆ ಹೇಳಕ್ಕೆ ಬಾಯ್ ಹೇಳಕ್ಕೆ ಇರ್ಲಿಲ್ಲ. ಅಂದ್ರೆ ನಾನು ಎಲ್ಲಿದ್ದೀನಿ ನಿಜ, ನಂಗೆ ಬೇರೆ ಸ್ಟೇಟ್ ಅಲ್ಲಿ ನಂಗೆ ಅಷ್ಟು ಆತರ ಅನ್ಸಿಲ್ಲ. ಅಟ್ಲೀಸ್ಟ್ ನಾವು ಪೀಪಲ್ ಯೂಸ್ ಟು ಟಾಕ್, ಆ ತರದೆಲ್ಲ ನಡೀತಾ ಇತ್ತು. ಬಟ್ ಇಲ್ಲಿ ಬಂದಾಗ ಕಂಪ್ಲೀಟ್ ಆಗಿ ನಾನು ಯಾಕೆ ಗೆಟೆಡ್ ಕಮ್ಯುನಿಟಿ ಅಂತ ತುಂಬಾ ಸಲ ಮೆನ್ಷನ್ ಮಾಡ್ತೀನಿ ಅಂದ್ರೆ, ಈ ರೀಸನ್ಗೆ. ಅಂದ್ರೆ ನಿಮ್ಗೆ ಸೋಷಿಯಲ್ ಲೈಫೇ ಇರಲ್ಲ ಅಲ್ಲ. ಈಗ ಗಣಪತಿ ಹಬ್ಬ ಮಾಡ್ತಾ ಇದಾರೆ ಅಂದ್ರು, ಯಾವ್ದೋ ಪಕ್ಕದ ರೋಡ್ಗೆ ನಾನು ಹುಡ್ಕೊಂಡು ಹೋಗ್ಬೇಕಿತ್ತು, ಎಲ್ಲಿ ಗಣಪತಿ ಕೂರ್ಸಿದ್ದಾರೆ ಇಲ್ಲಿ, ಲೈಕ್ ದ್ಯಾಟ್. ನನ್ಗನ್ಸುತ್ತೆ ಸೋಷಿಯಲ್ ಲೈಫ್ ಬೆಂಗಳೂರಲ್ಲಿ ಬಹಳ ಬಹಳ ಕಡಿಮೆ ಆಗಿದೆ. ಅದು ಆತರ ಆಗಬಾರದು. ಅಕ್ಕಪಕ್ಕದವ್ರ ಜೊತೆ ಮಾತಾಡ್ಬೇಕು, ಒಳ್ಳೆ ಸಂಬಂಧಗಳನ್ನ ಇಟ್ಕೋಬೇಕು.
ಹಬ್ಬಗಳನ್ನ ಜೊತೆ ಸೇರಿ ಸೆಲೆಬ್ರೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಏನೋ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದೀವಿ ಅಂದ್ರೆ ಅಕ್ಕಪಕ್ಕದವ್ರು ಕುಂಕುಮ ಕರಿಬೇಕು. ಈ ತರದ ಒಂದಷ್ಟು ವಿಚಾರಗಳು. ಮತ್ತೆ ಇನ್ನೊಂದು ಒಂದು ಬ್ಯಾಡ್ ಇನ್ಸಿಡೆಂಟ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಬೇಕು. ನನ್ನ ಕೆಳಗಡೆ ಮನೆ, ನನ್ಗೆ ಆಕ್ಚುಲಿ ಒಂದು ಇಂಟರ್ವ್ಯೂ ಇತ್ತು ಅವತ್ತು. ನಾನು ಸಾರಿ ಪಿನ್ ಹಾಕೊಬೇಕಿತ್ತು. ಆ ಲೇಡಿ ನನ್ಗೆ ಕೆಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಲೇಡಿ ಇದ್ರು. ಅವರು ಪರಿಚಯ ಹಾಯ್ ಅಂತ ಒಂದೆರಡು ಸಲ ಹಾಯ್ ಹೇಳಿದ್ರು. ನಾನೇ ಅಟ್ಲೀಸ್ಟ್ ಅವರು ಇದ್ ಮಾಡಿಲ್ಲ ಅಂತ ನಾನೇ ಹೇಳಿದೆ, ಹಾಯ್ ಹೇಗಿದ್ದೀರಾ, ಎಲ್ಲಿ ಅವರು ನೀವು, ಬನ್ನಿ ಕಾಫಿ ಕುಡಿಯೋಣ ಒಟ್ಟಿಗೆ ನಮ್ಮ ಮನೇಲಿ ಅಂತ ನಾನ್ ಕರೆದೆ. ಅವ್ರ ಡೋರ್ ಮುಂದೆ ನಿಂತಿದ್ರು ಕೂಡ, ಆಯ್ತು ಬನ್ನಿ ನೀವು ಕೂಡ ನಮ್ಮ ಮನೆಗೆ. ಅಂದ್ರೆ ಈ ಬೇಸಿಕ್ ಇದು ಇಲ್ದೇ ಇರೋ ತರ ಜನಗಳು ಆಗ್ಬಿಟ್ಟಿದ್ದಾರೆ ಇವತ್ ಬೆಂಗಳೂರಿನಲ್ಲಿ. ತುಂಬಾ ಬೇಜಾರಾಗುತ್ತೆ. ಬಿಕಾಸ್ ನಾನು ಬೇರೆ ಸ್ಟೇಟ್ ಹೋದಾಗ್ಲೂ ಕೂಡ ಈ ತರ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗಿಲ್ಲ. ಈಗ ಇಫ್ ಯು ಗೋ ಟು ಸಂಬಡೀಸ್ ಹೌಸ್, ಯು ಆರ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್, ಈಗ ನೀವೇನ್ ಮಾಡ್ತೀರಾ, ಹಾಯ್ ಬನ್ನಿ ಒಳಗಡೆ, ಅಟ್ಲೀಸ್ಟ್ ಒಂದ್ ಅದು ಇರ್ಬೇಕಲ್ಲ. ಆ ಲೇಡಿ ಲಿಟ್ರಲಿ ನಾನು ಪಿನ್ ಹಾಕ್ಸ್ಕೊಳ್ಳೋಣ, ಆ ಲೇಡಿ ಪರಿಚಯ ಆಗಿದೆ, 2 ಸಲ ಹಾಯ್ ಮಾಡಿದಾರಲ್ಲ, ಅದು ಆಫ್ಟರ್ 6-7 months ನಂಗೆ ಆ ಲೇಡಿ ಪರಿಚಯ ಆಗಿ ಜಸ್ಟ್ ಹಾಯ್ ಮಾಡಿದ್ದು. ಹೋದ್ರೆ ಲಿಟ್ರಲಿ ಅವರು ಕೂತ್ಕೊಳ್ಳಿ ಅಂತಾನು ಹೇಳಿಲ್ಲ, ಅಟ್ಲೀಸ್ಟ್ ಬನ್ನಿ ಒಳಗಡೆ ಅಂತ ಕೂಡ ಹೇಳಿಲ್ಲ. ನಂಗೆ ಅದು ತುಂಬಾ ಅದು ಡಿಫ್ರೆಂಟ್ ಫೀಲಿಂಗ್. ನಂಗೆ ಯಾಕೆ ಜನಗಳು ಈ ತರ ಆಗ್ಬಿಟ್ಟಿದ್ದಾರೆ, ಒಬ್ರ ಜೊತೆ ಒಬ್ರು ಸೇರಲ್ಲ, ಮಾತಾಡಲ್ಲ, ಒಂದ್ ಹಾಯ್ ಹೇಳಲ್ಲ, 24 hours ಮನೆ ಒಳಗಡೆನೆ ಇರ್ತಾರೆ. ಸೊ ಈ ತರದೆಲ್ಲ ತುಂಬಾ ಬೇಜಾರಾಯ್ತು. ಅಂಡ್ ನಾವು ಅದನ್ನ ಅದು 2 years ಮುಗಿಸಿದ್ಮೇಲೆ ನನ್ನ ಹಸ್ಬೆಂಡ್ ಬೇರೆ ಕಡೆ ಆಫೀಸ್ ಶಿಫ್ಟ್ ಆಯ್ತು ಬ್ಯಾಂಗ್ಳೂರ್ನಲ್ಲಿ. ಸೊ ನಾರ್ತ್ ಬ್ಯಾಂಗ್ಳೂರಲ್ಲಿ. ಸೊ ಹಾಗಾಗಿ ನಾವು ಅಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಮತ್ತೆ ವಿದ್ಯಾರಣ್ಯಪುರ ಬಂದ್ವಿ ಆಕ್ಚುಲಿ. ಅದು ಕೂಡ ಮೇನ್ ರೋಡ್ ಮನೆ ಆಕ್ಚುಲಿ. ಕಂಪ್ಲೀಟ್ ಆಗಿ ಯಾರು ನೇಬರ್ಸ್ ಇರ್ಲಿಲ್ಲ. ಹಳೆ ಮನೇಲಿ ಇದ್ರೂ ಮಾತಾಡಿಸ್ತಿರ್ಲಿಲ್ಲ. ಬಟ್ ಈ ಮನೇಲಿ ಕಂಪ್ಲೀಟ್ ಅದು ನಂಗೆ ನಿಜವಾಗ್ಲೂ ಅದು ತುಂಬಾ ನಂಗೆ ಅಷ್ಟೊಂದು ಖುಷಿ ಕೊಡ್ಲಿಲ್ಲ ನನಗೆ ಆಕ್ಚುಲಿ. ದೆನ್ ವಿ ಡಿಸೈಡೆಡ್ ವಿ ಹ್ಯಾವ್ ಟು ಬೈ ಒನ್ ಅಟ್ಲೀಸ್ಟ್ ಫ್ಲಾಟ್ ಇನ್ ಒನ್ ಗೇಟೆಡ್ ಕಮ್ಯುನಿಟಿ. ಈ ತರದ್ದು ಲೈಫ್ ಮಾಡಕ್ ಆಗಲ್ಲ ನಮ್ಗಳಿಗೆ ಅಂತ ಹೇಳಿ ನಾವು ವಿ ರೀಸೆಂಟ್ಲಿ ಬಾಟ್ ಹೌಸ್. ಎವ್ರಿ ಚಾಪ್ಟರ್ ಒಂದು ನೇಮ್ ಕೊಡ್ಬೋದಾಗಿದ್ರೆ ಯಾವ ತರ ನೇಮ್ ಕೊಡ್ತೀರಾ ನೀವು? ಎವ್ರಿ ಸಿಟಿ ಒಂದು ನೇಮ್ ಆ ಚಾಪ್ಟರ್ಗೆ. ಅಂದ್ರೆ ಈಗ ನಮ್ಮಲ್ಲಿ ಹೇಗೆ, ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಬ್ಯಾಂಗ್ಳೂರ್ ಹೇಗೆ 2.5 ಜರ್ನಿ, ಇವನ್ ಪುಣೆ ಬಾಂಬೆ ಕೂಡ ಸೇಮ್. ಅದು ಹೇಗೆ ನಮ್ ಕಲ್ಚರಲ್ ಸಿಟಿ, ಇದು ಕೂಡ ಅದೇ ತರ. ದೆನ್ ಇನ್ ಕೋಲ್ಕತ್ತಾ ಅಂತಂದ್ರೆ ಬ್ರಿಟಿಷ್ ಟೈಮ್ ನಲ್ಲಿ ಅದು ಕ್ಯಾಪಿಟಲ್ ಆಗಿದ್ದಂತಹ ಜಾಗ, ಅದು ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂಡ್ ಬಿಹಾರ್ ಇಟ್ಸ್ ಅ ಮಿಕ್ಸ್ಡ್ ಫೀಲಿಂಗ್ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಅಲ್ಲಿ ತುಂಬಾ ಬ್ಯೂಟಿಫುಲ್ ಥಿಂಗ್ಸ್ ಇದೆ. ಅಂದ್ರೆ ಅವ್ರದ್ದು ಕಲ್ಚರ್ ಇರ್ಬೋದು, ಅವ್ರ ಕಲ್ಚರು, ಅವ್ರ ಫುಡ್ ಹ್ಯಾಬಿಟ್ಸ್, ತುಂಬಾ ವಿಷಯಗಳನ್ನ ನಾನು ಕೂಡ ಕಲ್ತ್ಕೊಂಡು ಇವತ್ತಿನ ತನಕ ನಾನು ನಡ್ಸ್ಕೊಂಡು ಹೋಗ್ತಿರುವಂತದ್ದು ಬಹಳಷ್ಟಿದೆ. ಬಟ್ ಅಲ್ಲಿ ಸೇಫ್ಟಿ ಇಲ್ಲ. ಕಂಪ್ಯಾರಿಟಿವ್ಲಿ ನಮ್ಮ ಬ್ಯಾಂಗ್ಳೂರಿಗೆಲ್ಲ ಬಾಂಬೆಗೆಲ್ಲ ನೋಡಿದ್ರೆ ಅಲ್ಲಿ ಅಷ್ಟೊಂದು ಸೇಫ್ಟಿ ಇಲ್ಲ. ಲೇಡೀಸ್ಗೆಲ್ಲ ಜೆಂಟ್ಸ್ಗೆ ಕೂಡ ಇಲ್ಲ. ಕಳ್ತನಗಳು ಜಾಸ್ತಿ ಆಗತ್ತೆ, ಮತ್ತೆ ಕ್ರೈಮ್ ಅದು ಎಲ್ಲ ಜಾಸ್ತಿ ಇದೆ ಅಲ್ಲಿ. ಸೊ ಹಾಗಾಗಿ ನಾವು ಸ್ಪೆಷಲಿ ನಮ್ ಕಡೆಯವ್ರು ಅಲ್ಲಿ ಜಾಸ್ತಿ ದಿನ ಸರ್ವೈವ್ ಆಗೋಕ್ ಆಗೋದಿಲ್ಲ. ಸೊ ಆ ತರ. ಇನ್ ಚೆನ್ನೈ ಅಂತಂದ್ರೆ ಅಫ್ಕೋರ್ಸ್ ತುಂಬಾ ಬೀಚಸ್. ಸೊ ಅದು ಎಲ್ಲ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನಂಗೆ ಚೆನ್ನೈ ಅಂದ್ರೆ ಫಸ್ಟ್ ಥಾಟ್ ಬರೋದೆ ಬೀಚಸ್. ಇನ್ನ ಯಾವ್ದಾರ ಪ್ಲಾನ್ಸ್ ಇದೆಯಾ ಇವಾಗ ನಿಮ್ಮ ಟ್ರಾವೆಲಿಂಗ್ ಪ್ಲಾನ್ಸ್, ನೆಕ್ಸ್ಟ್ ವ್ಲಾಗ್ಸ್? ಟ್ರಾವೆಲಿಂಗ್ ಸದ್ಯಕ್ಕೆ ನಾನು ಇವಾಗ ಹೇಳ್ದಂಗೆ ರೀಸೆಂಟ್ ಆಗಿ ನಾವು ಮನೆ ತಗೊಂಡ್ವಿ. ಸೊ ಪೂರ್ತಿ ಕಾನ್ಸಂಟ್ರೇಷನ್ ಲಾಸ್ಟ್ 1 year ಇಂದ ನಾನು ಅದೇ ವಿಷಯದಲ್ಲಿ ಬಿಸಿ ಇದ್ದೆ. ಸೊ ಹಾಗಾಗಿ ಇದನ್ನೆಲ್ಲ ಫಸ್ಟ್ ಸೆಟ್ ಆದ್ಮೇಲೆ ಕಾಮ ಕೂತ್ಕೊಂಡು ಏನ್ ಮಾಡಬಹುದು ಅಂತ ನಾನು ಯೋಚನೆ ಮಾಡ್ತೀನಿ. ಬಿಕಾಸ್ ನಮ್ಗೊಂದು ಸೆಟಲ್ ಆಗ್ಬೇಕಿತ್ತು ಫಸ್ಟ್. ಸೊ ಸೆಟ್ ಆದ್ಮೇಲೆ ಅದು ಎಲ್ಲ ಯೋಚನೆ ಮಾಡೋಣ ಅಂತ ನಾನು ಅದನ್ನ ಸೈಡ್ಗೆ ಇಟ್ಟಿದ್ದೀನಿ. ಸೊ ಯಾ ಅಡ್ವೈಸ್ ಕೊಡ್ತೀರಾ ನಮ್ಮ ಆಡಿಯನ್ಸ್ಗೆ ಇವತ್ತು? ಅಡ್ವೈಸ್ ಅಂದ್ರೆ ಯಾವ ತರ ಕೊಡ್ಬೇಕಾಗತ್ತೆ ಅಂತ? ನಿಮ್ಗೆ ಯಾವ್ದು ಇಷ್ಟವಾಗಿರುತ್ತೋ ಆ ತರ ಅಡ್ವೈಸ್ ಏನ್ ಕೊಡ್ತೀರಾ ಟೀನೇಜರ್ಸ್ಗೆ, ನಮ್ಮ ಆಡಿಯನ್ಸ್ಗೆ? ಓಕೆ, ನನ್ನ ಲೈಫಲ್ಲಿ
ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು, ಇನ್ ಕೇಸ್ ನೀವು ಬೇರೆ ಕಡೆ ಬೇರೆ ಸ್ಟೇಟಿಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ತುಂಬಾ ಓಪನ್ ಮೈಂಡೆಡ್ ಆಗಿ ತುಂಬಾ ಏನೋ ಪ್ಯಾಷನ್ ಇಟ್ಕೊಂಡು ಹೋಗಿ. ಮತ್ತೆ ರೆಸ್ಪೆಕ್ಟ್, ಅಲ್ಲಿ ನಾವು ಯಾವುದೇ ಪ್ಲೇಸ್ಗೆ ಹೋದಾಗ ಅಲ್ಲಿ ಜನರನ್ನ ರೆಸ್ಪೆಕ್ಟ್ ಮಾಡೋದನ್ನ ಕಲಿಬೇಕು. ಅವ್ರ ಕಲ್ಚರ್, ಅವ್ರ ನಂಬಿಕೆಗಳು ಬೇರೆ ಇರುತ್ತೆ. ಈಗ ನಾವು ಯಾವ್ದೋ ದೇವರನ್ನ ಪೂಜೆ ಮಾಡ್ತೀವಿ ಅಂತಂದ್ರೆ ಅವ್ರದ್ದು ನಂಬಿಕೆಗಳು ಬೇರೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಬಿಹಾರ್ ಹೋಗಿದ್ದೆ, ಅಲ್ಲಿ ಕರ್ಬೇವಿನ ಸೊಪ್ಪೆ ತಿನ್ನಲ್ಲ ಅವ್ರು. ಕರ್ಬೇವಿನ ಸೊಪ್ಪು ಅವರು ಸಿಗೋದೇ ಇಲ್ಲ ಅಲ್ಲಿ. ಆಮೇಲೆ ಹಲಸಿನ ಹಣ್ಣು ಸಿಗತ್ತಲ್ಲ, ಸೊ ಹಲಸಿನ ಹಣ್ಣನ್ನ ನನಗೆ ತುಂಬಾ ಶಾಕಿಂಗ್ ಆಗಿ ನನಗೆ ಕೇಳ್ತಾ ಇದ್ರು, ಹಣ್ಣು ತಿಂತೀರಾ ನೀವು? ಅಯ್ಯಯ್ಯೋ, ನಮ್ಗೆ ಆ ಸ್ಮೆಲ್ ನೋಡಿದ್ರೇನೆ ಆಗಲ್ಲ ಅಂತ. ಬಿಕಾಸ್ ನನಗೆ ಫೇವ್ರೆಟ್ ತುಂಬಾ ಜಾಕ್ ಫ್ರೂಟ್ ಆಕ್ಚುಲಿ. ಬಟ್ ಅವರು ನನಗೆ ಈ ತರದೆಲ್ಲ ಕೇಳ್ತಾ ಇದ್ರು. ಅಂದ್ರೆ ನಾವ್ ಅದನ್ನ ನೆಗೆಟಿವ್ ಆಗಿ ತಗೊಳ್ಬಾರದು. ಈಗ ಆ ಥರದ್ದು ಕ್ಲಾಶಸ್ ಆಗತ್ತೆ ಆಕ್ಚುಲಿ, ತುಂಬಾ ಕಲ್ಚರಲ್ ಕ್ಲಾಶಸ್ ಆಗತ್ತೆ. ಸೊ ಆ ಥರದ್ದೆಲ್ಲ ಅಂದ್ರೆ ನೀವು ಅದನ್ನೆಲ್ಲ ಬಿಟ್ಟು ಜಸ್ಟ್ ಎಂಜಾಯ್ ಮಾಡಬೇಕು, ಫ್ರೆಂಡ್ಸ್ ಮಾಡ್ಕೊಬೇಕು. ಮತ್ತೆ ಇನ್ನೊಂದು ಅದು ತುಂಬಾ ಸ್ಟ್ರಾಂಗ್ ಆಗಿ ನನಗೆ ಬೇಜಾರಾಗಿದ್ದ ವಿಷಯ ಅದೇ, ಸೋಷಿಯಲ್ ಲೈಫ್. ಫ್ರೆಂಡ್ಸ್ ಮಾಡ್ಕೊಳ್ಳಿ, ಬಿಕಾಸ್ ನೀವು ಫ್ಯಾಮಿಲಿಯಿಂದ ತುಂಬಾ ದೂರ ಇರ್ತೀರಾ. ಆದಷ್ಟು ಗೇಟೆಡ್ ಕಮ್ಯುನಿಟಿಗಳಿಗೆ ಹೋಗಿ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಟೈಮ್ ಸ್ಪೆಂಡ್ ಮಾಡಿ. ಬಿಕಾಸ್ ನಂತರ ತುಂಬಾ ಜನ ಮನೇಲಿ ಇರ್ತಾರೆ, ಆ ಥರದ್ದು. ಮತ್ತೆ ಸ್ಪೆಷಲಿ ತುಂಬಾ ಈ ಸೊಸೈಟಿ, ನಾನು ಅವಾಗ್ಲೇ ಹೇಳ್ದಂಗೆ, ಮದ್ವೆ ಆಗಿ ಮಕ್ಳಾಗಿ ನೀವು ಒಂದಷ್ಟು ವರ್ಷಗಳು ಕಳೆದೋಗ್ಬಿಟ್ಟಿರತ್ತೆ ಆ ಬ್ಯುಸಿ ಲೈಫಲ್ಲಿ. ಬಟ್ ಕರಿಯರ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ಸಿದ್ದು, ಏನಾದ್ರೂ ಸ್ವಂತ ಬಿಸ್ನೆಸ್ ಮಾಡಿ ಲೇಡೀಸ್. ಯಾಕಂದ್ರೆ ನಿಮ್ಗೆ ತುಂಬಾ ಈಗ ಈಗ ನಾನು ಓಡಾಡಿದೀನಿ, ಅದು ಬೇರೆ ಪ್ರಶ್ನೆ. ಬಟ್ ಸಾಕಷ್ಟು ಹೆಣ್ಮಕ್ಳು ಓಡಾಡಿರೋದಿಲ್ಲ, ಇಲ್ಲೇ ಇರ್ತಾರೆ. ಬಟ್ ಅವ್ರಿಗೆ ತುಂಬಾ ಬುದ್ಧಿ ಇರುತ್ತೆ. ಏನೋ ಸಮಥಿಂಗ್ ಒಂದ್ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅಥವಾ ಏನೋ ಓನಾಗಿ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಈ ಸೊಸೈಟಿ ಹೇಗ್ ಆಗಿದೆ ಅಂದ್ರೆ, ಇವ್ರು ಮ್ಯಾರಿಡು, ಇವ್ರ ಜೊತೆ ನಮ್ಗೆ ಬೇಡ, ಇವ್ರಿಗೆ ಏನ್ ಕೆಲ್ಸ ಕೊಡೋದ್ ಬೇಡ, ನಿಮ್ಮನ್ನ ತುಂಬಾ ಸೈಡ್ ಆಗಿ ಇಡೋಕ್ ಟ್ರೈ ಮಾಡ್ತಾರೆ. ನೀವು ಪರ್ಟಿಕ್ಯುಲರ್ ಒಂದ್ ಚಿಕ್ಕ ಸ್ಯಾಲ್ರಿಗೆ ಯಾರ ಹತ್ರನೂ ಕೆಲಸ ಮಾಡೋದಕ್ಕಿಂತ, ಇವತ್ತು ಇನ್ಸ್ಟಾಗ್ರಾಮ್ ನಲ್ಲಿ ನಾನು ನೋಡ್ತಾ ಇದ್ದೀನಿ, ಲಿಟ್ರಲಿ ಹೃದಯ್, ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಎಷ್ಟೊಂದ್ ಜನ ಹೆಣ್ಮಕ್ಳು ಮನೇಲಿ ಅಡ್ಗೆ ಮಾಡ್ತಾ ಇದ್ದಾರೆ. ಅಡ್ಗೆ ಮಾಡಿ ಪೋರ್ಟಲ್ ಅಲ್ಲಿ ತುಂಬಾ ಜನರು ಮನೆಗೆ ಕಳಿಸ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಈಗ ಏನೋ ಒಂದು ಪರ್ಟಿಕ್ಯುಲರ್ ಸ್ಕಿಲ್ ಕಲ್ತಿದ್ರೆ ಮಾತ್ರ ವ್ಯಾಲ್ಯೂ ಅಂತ ಇಲ್ಲ. ಬದುಕೋಕೆ ಏನ್ ಬೇಕಿದ್ರೂ ಆಗ್ಬಹುದು. ಈಗ ನನ್ನ ಹಸ್ಬೆಂಡ್ ಒಳ್ಳೆ ಕಡೆ ಕೆಲಸ ಮಾಡ್ತಿದ್ರು, ಈಗ ನನಗೆ ಅನ್ಸತ್ತೆ ನಾನು ಏನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ 10 o'clock ನನ್ ಕೆಲಸ ಮುಗ್ದಿರತ್ತೆ, ಅದಾದ್ಮೇಲೆ ವಾಟ್ ನೆಕ್ಸ್ಟ್, ಏನ್ ಮಾಡ್ಬೋದು ನಾನು? ಇವನ್ ಅವ್ರು ಸಂಜೆ ಆಗತ್ತೆ ಬರಕ್ಕೆ, ನನ್ ಮಗ ಬರಕ್ 4 o'clock ಆಗತ್ತೆ. ಐ ಥಿಂಕ್ ಈ ಟೈಮ್ ನ ಯೂಸ್ ಮಾಡ್ಕೊಳ್ಳಿ, ಏನಾದ್ರೂ ಕಲೀರಿ. ಅಂದ್ರೆ ಇಟ್ಸ್ ಇಟ್ಸ್ ನಾಟ್ ಲೈಕ್ ನಂತರ ಸಿಂಪಲ್ ಹುಡುಗಿಯರಿಗೆ ನಾನು ಹೇಳೋದು, ನೀವೇನೋ ಕಂಪ್ಯೂಟರ್ ಸ್ಕಿಲ್ಲೇ ಕಲಿಬೇಕು ಅಥವಾ ಯಾವ್ದೋ ಕಂಪನಿಗೆ ಜಾಬ್ ಹೋಗ್ಬೇಕು ಅಂತಿಲ್ಲ. ಒಂದ್ ಟೈಲರಿಂಗ್ ಕಲೀರಿ. ಇವತ್ ಸಾಕಷ್ಟು ಈ ಒಳ್ಳೆ ದುಡ್ಡು ಮಾಡ್ತಾ ಇದಾರೆ. ಇವನ್ 20,000 30,000 ಕೆಲಸ ಮಾಡೋದು, ನೀವ್ ಅಟ್ಲೀಸ್ಟ್ ಒಂದ್ 40,000 50,000 ಅದ್ರಲ್ಲಿ ಸಂಪಾದನೆ ಮಾಡ್ಬೋದು. ಸ್ಯಾರಿ ಪ್ಲೇಟಿಂಗ್ ಕಲಿಬಹುದು. ಅಟ್ಲೀಸ್ಟ್ ಯಾವಾಗೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ ಅವಾಗೆಲ್ಲ ಸ್ಯಾರಿ ಪ್ಲೇಟಿಂಗ್, ಅಟ್ಲೀಸ್ಟ್ ಇವಾಗ ತುಂಬಾ ಕ್ಲಾಸಸ್ ನಡೆಸ್ತಾ ಇದ್ದಾರೆ ಬ್ಯಾಂಗ್ಳೂರಲ್ಲಿ ತುಂಬಾ ಕಡೆ, ಒನ್ ಡೇ ವರ್ಕ್ಶಾಪ್ ಅಂತ. ಅಟ್ಲೀಸ್ಟ್ ಹೋಗಿ ಅಲ್ಲಿ ನೋಡಿ ಅದನ್ನ ಕಲ್ತ್ಕೊಂಡು, ನೀವೆಲ್ಲಿ ಅಕ್ಕಪಕ್ಕ ಇರ್ತೀರಾ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಹಾಕಿ, ಅವ್ರಿಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ದಾಗ ಅದನ್ನ ಮಾಡ್ಕೊಡಿ. ಮೆಹಂದಿ ಕಲಿಬಹುದು. ಇವತ್ತು ನೇಲ್ ಆರ್ಟ್ ಅಂತ ಇವಾಗೆಲ್ಲ ಅದೆಲ್ಲ ತುಂಬಾ ಟ್ರೆಂಡಿಂಗ್ ನಡೀತಾ ಇದೆ. ಆ ತರದ ಒಂದಷ್ಟು ವಿಷಯಗಳನ್ನ ನೀವು ಕಲಿಬಹುದು. ಸ್ಯಾರಿಗೆ ಕುಚ್ಚು ಹಾಕೋದು, ಇಟ್ಸ್ ನಾಟ್ ಲೈಕ್ ನಾವು ಸ್ವಲ್ಪ ಓದ್ಬಿಟ್ಟಿದೀವಿ ಇದನ್ನೆಲ್ಲ ನಾವು ಮಾಡಲ್ಲ, ಈ ಮೈಂಡ್ ಸೆಟ್ ಇಂದ ಆಚೆ ಬಂದು ಐ ಥಿಂಕ್ ನಾವೇನಾದ್ರೂ ಕಲಿಯೋದ್ರಲ್ಲಿ ಏನಾದ್ರೂ ಸ್ಕಿಲ್ಸ್ ಅಲ್ಲಿ ಬಿಸಿ ಆದ್ರೆ ಮೈಂಡು ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ನಮ್ಗೆ ಸ್ವಲ್ಪ ಅರ್ನ್ ಮಾಡ್ತಿದೀವಿ ಅನ್ನೋ ಖುಷಿನೂ ಇರುತ್ತೆ. ಸೊ ಹಾಗಾಗಿ ಯಾರು ಕಾನ್ಫಿಡೆನ್ಸ್ ಕಳ್ಕೊಬೇಡಿ. ನಂತರ ಹೌಸ್ ವೈಫು ಏನಾದ್ರೂ ಕಲೀರಿ, ಏನಾದ್ರೂ ಮಾಡಿ. ನಿಮ್ ಕೈಲಿ ಆಗದೆ ಇರೋದು ಏನೂ ಇಲ್ಲ. ಅವ್ರು ಜಸ್ಟ್ ಒಂದ್ ಸಿಸ್ಟಮ್ ಮುಂದೆ ಕುತ್ಕೊಂಡು ವರ್ಕ್ ಮಾಡ್ಬೋದು, ಬಟ್ ನಮ್ಗೆ ತುಂಬಾ ಆಪ್ಷನ್ಸ್ ಇದೆ. ಮನೇಲಿ ಅಡಿಗೆ ಮನೇಲಿ ಹೆಣ್ಮಕ್ಳು ಯಾರು ಇರ್ತಾರೆ, ತುಂಬಾ ವಿಷಯಗಳು ಗೊತ್ತಿರುತ್ತೆ ಅವ್ರಿಗೆ. ಸೊ ಹಂಗಾಗಿ ಬೇಜಾರ್ ಮಾಡ್ಕೋಬೇಡಿ, ಡಿಪ್ರೆಷನ್ ಹೋಗ್ಬೇಡಿ. ಏನ್ ಬೇಕಿದ್ರು ಮಾಡಬಹುದು ನಾವು ಮನ್ಸ್ ಪಟ್ರೆ. ಅದನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಅಡ್ವೈಸ್ ಮ್ಯಾಮ್. ಸೊ ಆಡಿಯನ್ಸ್ ಯೂಸ್ ಮಾಡಿ ಅಡ್ವೈಸ್. ಸೊ ಹೇಗ್ ಅನ್ಸ್ತೆ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಲಾಸ್ಟ್ ಪಾರ್ಟ್ ಬಂದ್ರೆ ನಾವು ರ್ಯಾಪಿಡ್ ಫೈರ್ ಕ್ವಶನ್ಸ್ ಮ್ಯಾಮ್. ಸೊ ಆರ್ ಯು ಎಕ್ಸೈಟೆಡ್ ಮ್ಯಾಮ್? ಎಸ್ ಎಸ್. ಸೊ ಫೇವ್ರೆಟ್ ಸಿಟಿ ಯು ಲಿವ್ಡ್ ಇನ್? ಪುಣೆ ಅಂಡ್ ಬೆಸ್ಟ್ ಮೈಸೂರು. ಬೆಸ್ಟ್ ಫುಡ್ ಎಕ್ಸ್ಪೀರಿಯನ್ಸ್ ವಿತ್ ಸಿಟಿ? ಕೋಲ್ಕತ್ತಾ. Most difficult language you had to deal with? ಐ ಥಿಂಕ್ ಬೆಂಗಾಲಿ.
A city you would love to go back to. I think Mysore and Pune. One word to describe Pune. Cultural capital. Kolkata or Bihar, better street food. Kolkata. Most emotional goodbye with city. Mysore. North Indian food or South Indian food. South Indian food. A city where you made best friends. Pune. Biggest lesson learned while living away from family. Emotional ಆಗಬಾರದು actually. Otherwise you can't survive. Hmm. First word that comes to mind when you hear home. I think ಊಟ ಅಮ್ಮನ ಕೈಲಿ ಊಟ. Wow. Amazing. Thank you so much, ma'am. ಚೆನ್ನಾಗಿತ್ತು ಮ್ಯಾಮ್ ನಿಮ್ಮ ಜೊತೆ ಮಾತಾಡೋದು ನಿಮ್ಮ ಹಾನೆಸ್ಟ್ ಒಪಿನಿಯನ್ಸ್ ಥಾಟ್ಸ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಒನ್ ಲಾಸ್ಟ್ ಮೆಸೇಜ್ ನೀವು ಕೊಡೋಕ್ಕೆ ನನಗೆ ಮತ್ತು ನಮ್ಮ ಆಡಿಯನ್ಸ್ಗೆ. ಲಾಸ್ಟ್ ಮೆಸೇಜ್ ಅಂದ್ರೆ ಲೈಫ್ ತುಂಬಾ ಶಾರ್ಟ್ ಇದೆ. ಎಷ್ಟೋ ಜನಕ್ಕೆ ಆಪರ್ಚುನಿಟಿ ಸಿಗುತ್ತೆ, ಎಷ್ಟೋ ಜನಕ್ಕೆ ಸಿಗಲ್ಲ. ಬಟ್ ಏನಿದೆ ನಮ್ಮ ಹತ್ರ, ಏನಿದೆ ನಾವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಅದನ್ನ ಯಾವಾಗ್ಲೂ ಬೇಜಾರ್ ಮಾಡ್ಕೋಬಾರ್ದು. ಸೊ ಏನೇ ಬಂದ್ರು ಪಾಸಿಟಿವ್ ಆಗಿ, ಲೈಫ್ ಅಲ್ಲಿ ಏನೇ ಬರ್ಲಿ ಎಲ್ಲವನ್ನ ಪಾಸಿಟಿವ್ ಆಗಿ ತಗೊಂಡು ಆ ದಿನ ನಾವ್ ಒಂದ್ ದಿನಾನು ವೇಸ್ಟ್ ಮಾಡದೆ ನಾವು ಖುಷಿಯಾಗಿರ್ಬೇಕು, ಅದನ್ನ ಬದುಕ್ಬೇಕು ಅಂತ ನಾನು ಎಲ್ರಿಗೂ ಅಡ್ವೈಸ್ ಮಾಡೋಕೆ ಇಷ್ಟಪಡ್ತೀನಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ಹೃದಯ್. ನಿಮ್ಗೆ ಕೂಡ ನಿಮ್ಮ ಪಾಡ್ಕಾಸ್ಟ್ ಸಕ್ಸಸ್ಫುಲ್ ಆಗ್ಲಿ, ತುಂಬಾ ಎತ್ತರಕ್ಕೆ ಬೆಳೀರಿ. ಯು ಆರ್ ವೆರಿ ಟ್ಯಾಲೆಂಟೆಡ್. ಸೊ ಥ್ಯಾಂಕ್ ಯು ಸೋ ಮಚ್. Thank you so much, ma'am. Thank you so much, audience, for being a part of this podcast. So, looking forward to have you in my next episode. Till then, take care and goodbye.